ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮೈಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತು ನಾನು ನಿನ್ನೆ ನಡೆದಿರತಕ್ಕಂಥ ಅಂದರೆ 9/12/2024 ನಡೆದಿರುವ GTTC ಪ್ರಶ್ನೆ ಪತ್ರಿಕೆಯಲ್ಲಿನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಬರ್ತಕ್ಕಂಥ ಎಲ್ಲ 11 ಕ್ವಶನ್ಗಳನ್ನು ದಯವಿಟ್ಟು ನೋಡಿದ ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಎ ಮತ್ತು ಬಿ ಯ ಒಂದು ವ್ಯವಹಾರದಲ್ಲಿ 3:2 ಅನುಪಾತದಲ್ಲಿ ಬಂಡವಾಳ ಹೂಡುತ್ತಾರೆ. ಒಟ್ಟು ಲಾಭದ 5% ದಾನ ಮಾಡಿದರೆ ಎ ಯ ಪಾಲು 855 ಆಗಿದ್ದರೆ ಒಟ್ಟು ಲಾಭವು ಎಷ್ಟು? ಎಸ್, ಎ ಮತ್ತು ಬಿ 3:2 ಒಂದು ಬಂಡವಾಳವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಬಂಡವಾಳದಿಂದ ಬಂದಿರತಕ್ಕಂಥ ಲಾಭಾಂಶದಲ್ಲಿ 5% ದಾನ ಮಾಡ್ತಾರೆ. ಉಳಿದಿರ್ತಕ್ಕಂಥ ಲಾಭಾಂಶದಲ್ಲಿ ಎಗೆ 855 ರೂಪಾಯಿ ಬಂದರೆ ಟೋಟಲ್ ಲಾಭ ಎಷ್ಟಾಯ್ತು ಅಂತ ಕ್ವಶನ್ ಕೇಳಿದ್ದಾರೆ. ಬಿ ನ ಪಾಲು ಎಷ್ಟಂತ ಕೇಳಿಲ್ಲಿ, ಟೋಟಲ್ ಲಾಭ ಎಷ್ಟಾಯ್ತು? ಎಸ್, ಸಿಂಪಲ್. ಇಲ್ಲಿ ನೋಡಿ, ನಾವೊಂದು ಎಕ್ಸಾಂಪಲ್ 100 ರೂಪಾಯಿ ಲಾಭಾಂಶ ಬಂದಿತ್ತು ಅಂತ ಇಟ್ಕೊಳ್ಳಿ. ಎಷ್ಟು? 100 ರೂಪಾಯಿ ಬಂದಿತ್ತು. 100 ರೂಪಾಯಿದಲ್ಲಿ 5% ದಾನವಾಗಿ ಕೊಟ್ಟರೆ ಉಳಿದಿರ್ತಕ್ಕಂಥದ್ದು ಎಷ್ಟು? ನಮಗೆ 95 ರೂಪಾಯಿ ಉಳಿತು. ಆ 95 ರೂಪಾಯಿನ 3:2 ನಾವು ಹಂಚಬೇಕು. ಎಷ್ಟೆಷ್ಟು ಬರುತ್ತೆ ನೋಡ್ರಿ. 3:2 95 ರೂಪಾಯಿ ಹಂಚಬೇಕಾದ್ರೆ ಇದು ಇಬ್ರು ಬಂದಿರತಕ್ಕಂಥ ಲಾಭಾಂಶ ಅಂದಮೇಲೆ ಇವೆರಡು ರೇಷಿಯೋನ ಕೂಡಿಸ್ಕೊಳ್ಬೇಕು. 3 ಮತ್ತು 2 ಎಷ್ಟಾಗುತ್ತೆ? 5 ಆಗುತ್ತೆ. ಈ 95ಕ್ಕೆ 5ರಿಂದ ಡಿವೈಡ್ ಮಾಡಬೇಕು. 5 1 5, 5 1 5, 4 ಉಳಿತೆ 45 ಆಯ್ತು. 5 9 45 ಮುಗೀತು. ಈಗ 19ರಿಂದ 3ಕ್ಕೆ ಗುಣಾಕಾರ ಮಾಡಿದ್ರೆ ಏನ ಲಾಭಾಂಶ ಸಿಗುತ್ತೆ? 19ರಿಂದ 2ಕ್ಕೆ ಗುಣಾಕಾರ ಮಾಡಿದ್ರೆ ಬಿನ ಲಾಭಾಂಶ ಸಿಗುತ್ತೆ. 19 ಎಷ್ಟಾಗುತ್ತೆ? 57. 92 ಎಷ್ಟಾಗುತ್ತೆ? 38. ನೋಡ್ರಿ, ಏನ ಪಾಲು 57, ಬಿನ ಪಾಲು 38, ಇವೆರಡು ಸೇರಿಸಿದ್ರೆ 95. ಇನ್ನು 5 ಯಾಕಡೆ ಹೋಯ್ತು? ದಾನ ಮಾಡಿದ್ರು. ಸಿಂಪಲ್. ಎಸ್, ಈಗ ನೋಡ್ರಿ, ಈಗ 57ರಷ್ಟು ಅಂದ್ರೆ 855. ನಾವು ಕಂಡುಹಿಡಬೇಕಾಗಿದ್ದು ಟೋಟಲ್ ಲಾಭ. ಹಾಗಾದ್ರೆ 100 ಅಂದ್ರೆ ಎಷ್ಟು? ನೋಡ್ರಿ, 57 ರೂಪಾಯಿ ಬಂತಿಲ್ಲ ಇವನಿಗೆ, ಹೇಗೆ 57 ರೂಪಾಯಿ ಬಂತು? 57 ರೂಪಾಯಿ ಅಂದ್ರೆ 855 ರೂಪಾಯಿ ಬಂದದ. ಹಾಗಾದ್ರೆ ಟೋಟಲ್ ಲಾಭ 100. ಹಾಗಾದ್ರೆ 100 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? ಇಲ್ಲಿ ಕಂಡುಹಿಡಬೇಕು. ಸಿಂಪಲ್. 57 ರೂಪಾಯಿ ಅಂದ್ರೆ 855. ಹೌದಾ? ನಾವು ಕಂಡುಹಿಡಬೇಕಾಗಿದ್ದು ಒಂದು ವೇಳೆ ಬೀದ್ ಕೇಳಿದ್ರೆ 38 ಅಂದ್ರೆ ಎಷ್ಟು ಅಂತ ಕಂಡುಹಿಡಬೇಕಿತ್ತು. ಇಲ್ಲಿ ಒಟ್ಟು ಅಂತ ಕೇಳಿದ್ರೆ ಅಂದ್ರೆ ಟೋಟಲ್ ಕೇಳಿದ್ರೆ 100 ಅಂದ್ರೆ ಎಷ್ಟು ಅಂತ ಕಂಡುಹಿಡಬೇಕು. ಕ್ಲಿಯರ್ ಆಯ್ತು? ಎಸ್, ಈಗ ನೋಡ್ರಿ, ಇವೆ 3 ಮಗ್ಗೆಲ್ಲಿ ಹೋಗುತ್ತಲ್ಲ, 3 1 3, 2 ಉಳಿತೆ 27, 3 9 27. ನೆಕ್ಸ್ಟ್ ಇದು 3 2 6, 2 ಉಳಿತೆ 25 ಆಗುತ್ತೆ. 3 8 24, 1 ಉಳಿತೆ 15 ಆಗುತ್ತೆ. 3 15 ಇಂಟು 100. ಎಸ್, ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ 19 ಮಗ್ಗಿಂದ ಕಡ್ತಾ ಹೊಡಿಬೇಕು, ಕ್ಯಾನ್ಸಲ್ ಮಾಡಬೇಕು. 285ನ ಹೆಂಗ್ ನೋಡ್ರಿ, ಈಗ 285 ಡಿವೈಡೆಡ್ ಬೈ 19. 19 19 ಎಷ್ಟು ಉಳಿತು? 9 ಉಳಿತು. 95 ಆಯ್ತು. 19 5 95. ಹಾಗಾದ್ರೆ 15 ಬಂತು 19ಕ್ಕೆ, ಮತ್ತು 285ಕ್ಕೆ ಕ್ಯಾನ್ಸಲ್ ಮಾಡಿ ಎಷ್ಟು ಬಂತು? 15 ಬಂತು ಇಂಟು 100. ಹಾಗಾದ್ರೆ 15 ಇಂಟು 100 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 1500 ಟೋಟಲ್ ಲಾಭಾಂಶ ಸಿಕ್ತು. ನೋಡ್ರಿ, ಮುಗ್ದ ಹೋಯ್ತು ಉತ್ತರ. ಒಟ್ಟು ಲಾಭ ಎಷ್ಟು? ಕೆಲವು ಸೆಕೆಂಡ್ಗಳ ಒಳಗಡೆ ಉತ್ತರ ಕಂಡುಹಿಡ್ಕೊಳ್ಬಹುದು ನಾವು ಇದಕ್ಕೆ. 1500 ರೂಪಾಯಿ ಏನಿದು ಟೋಟಲ್ ಲಾಭ. ನೀವು ಬೇಕಾದ್ರೆ ಮುಂದೆ ತಾಳೆ ನೋಡ್ಕೊಡ ಮಾಡ್ಕೊಳ್ಬಹುದು ನೀವು. ಈ 1500ನ 5% ದಾನ ತೆಗೆದು ಬಿಡಬೇಕು. ಆಮೇಲೆ ಉಳಿದಿರ್ತಕ್ಕಂಥ ಅಮೌಂಟ್ ಅಲ್ಲಿ 3:2 ಹಂಚಿದಾಗ ಹೇಗೆ 855 ರೂಪಾಯಿನೇ ಬರುತ್ತೆ. ಮಾಡೋಣ, ಅದನ್ನು ಕೂಡ ಬೇಕಾದ್ರೆ ತಾಳೆ ಮಾಡಿ ತೋರಿಸ್ ನೋಡ್ರಿ. 100ಕ್ಕೆ 5 ರೂಪಾಯಿ ದಾನ ಮಾಡ್ತಾರೆ ಅಂತ ಹೇಳಿದ್ರು. ಎಸ್, 100ಕ್ಕೆ 5 ರೂಪಾಯಿ ದಾನ ಮಾಡ್ತಾರೆ. ಹಾಗಾದ್ರೆ 1500 ಇದೆ. 1500 ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 15 5 ಎಷ್ಟಾಗುತ್ತೆ? 75 ಆಯ್ತು. 15 ಎಷ್ಟಾಯ್ತು? 75 ಆಯ್ತು. ಈಗ 1500 ರೂಪಾಯಲ್ಲಿ 75 ರೂಪಾಯಿನ ದಾನ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು ಉಳಿತು? ನಮಗೆ 1425 ರೂಪಾಯಿ ಉಳಿಯುತ್ತೆ. ಹೌದಾನೆ? 1425. ಈ 1425 ನಾವು ಹಂಚಬೇಕೀಗ 3:2. ಅವಾಗ ಏನ್ ಮಾಡಬೇಕು? 1425
425. ಇಲ್ಲಿ 3 ಮತ್ತು 2 ರೇಷೋ ತಾನೆ, ಹಾಗಾದ್ರೆ 3 2 ಎಷ್ಟಾಗುತ್ತೆ 5. 5 ಒಂದಲ್ಲಿ 5, ಇಲ್ಲಿ 5 2 10, 4 ಉಳಿತೆ 42 ಆಗುತ್ತೆ, 5 8 40, 2 ಉಳಿತೆ 25 ಆಗುತ್ತೆ, 5 5 25 ಕ್ಲೋಸ್ ಆಯ್ತು. ಉಳಿದಿರ್ತಕ್ಕಂಥದ್ದು 285. ಇದು ಇಂಪಾರ್ಟೆಂಟ್ ನಮಗೆ. ಈ 285ಗೆ 3ಗೆ ಗುಣಾಕಾರ ಮಾಡ್ರಿ 885 ಬರ್ತಿಲ್ಲ ನೋಡ್ರಿ. 3 5 15ಕ್ಕೆ 5 10ಗೆ 1, 3 8 24 1 25 25ಕ್ಕೆ 5 10ಗೆ 2, 3 2 6 1 2 8 ಬಂತ ನೋಡ್ರಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು. ಈಗ 285ಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ ಇವನ ಲಾಭಾಂಶ ಸಿಗುತ್ತೆ. 2 5 10 10ಗೆ 1, 2 8 16 1 17 10ಗೆ 1, 2 2 4 1 5, 570 ರೂಪಾಯಿ ಯಾರ್ದು? ಬಿನ ಪಾಲು. ಹೌದಾ? ನಮಗೆ ಉತ್ತರ ಇಲ್ಲೇ ಮುಗೀತು, ಇಷ್ಟಕ್ಕೆ ಮುಗೀತು. ನಿಮಗೆ ತಾಳೆ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ ನಾನು. 885 ಬರ್ತಾ ಇಲ್ಲ ಅಂತೇಳಿ ಕ್ಲಿಯರೇ ಬಂತು ಇವಾಗ. ಎಸ್, ಈಸಿ ಅದ. ನೆಕ್ಸ್ಟ್ ಕ್ವಶನ್ 2. ಒಂದು ಜೇಡವು 10 ಮೀಟರ್ ಇರುವ ಒಂದು ಕಂಬವನ್ನ 20 ನಿಮಿಷದಲ್ಲಿ ಹತ್ತುವುದು ಮತ್ತು ತಕ್ಷಣವೇ 2 ಮೀಟರ್ ಕೆಳಗೆ ಜಾರುವುದು. ಅದು ಕಂಬದ ತುದಿಯನ್ನ ಹತ್ತಲು 3 ಗಂಟೆ ತೆಗೆದುಕೊಂಡರೆ ಕಂಬದ ಉದ್ದವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಕ್ವಶನ್ ಏನ್ ಕೇಳಿದ್ರೆ ಕಂಬದ ಉದ್ದವನ್ನ ಕಂಡು ಹಿಡಿಯಿರಿ. ಮೊದಲನೇ ಸೆಂಟೆನ್ಸ್ ಅಲ್ಲಿ ಏನಂತ ಹೇಳಿದ್ರೆ, ಒಂದು ಜೇಡವು 10 ಮೀಟರ್ ಇರುವ ಕಂಬವನ್ನ, ಅಂದ್ರೆ ಕಂಬದ ಉದ್ದ 10 ಮೀಟರ್ ಅಂತ ಇಲ್ಲೇ ಕೊಟ್ಟು ಬಿಟ್ಟಿದಾರಲ್ಲ, ಇಲ್ಲ, ಅದು ತಪ್ಪಿದೆ. ಏನಂತ ಆಗ್ಬೇಕಾಯ್ತು? ಒಂದು ಜೇಡವು 20 ನಿಮಿಷದಲ್ಲಿ 10 ಮೀಟರ್, ಒಂದು ಕಂಬವನ್ನ 10 ಮೀಟರ್ ಹತ್ತಿ ತಕ್ಷಣವೇ 2 ಮೀಟರ್ ಕೆಳಗೆ ಜಾರುತ್ತದೆ. ನೋಡ್ರಿ, 10 ಮೀಟರ್ ಹತ್ತಿ, ಒಂದು ಕಂಬವನ್ನ 10 ಮೀಟರ್ ಹತ್ತಿ ತಕ್ಷಣವೇ 2 ಮೀಟರ್ ಜಾರುತ್ತೆ. ಟೈಮ್ ಎಷ್ಟು ತೆಗೆದುಕೊಳ್ಳುತ್ತೆ? 20 ನಿಮಿಷ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಹೌದಾ? ಇಲ್ಲಿ ನೋಡ್ರಿ, ಹಾಗಾದ್ರೆ ಅದು ಕಂಪ್ಲೀಟ್ ಕಂಬ ಹತ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು? 3 ಗಂಟೆ ಸಮಯವನ್ನ ತೆಗೆದುಕೊಂಡ್ರೆ ಹಾಗಾದ್ರೆ ಆ ಕಂಬದ ಉದ್ದ ಎಷ್ಟು? ಇಲ್ಲಿ ನೋಡ್ರಿ, 20 ನಿಮಿಷದಲ್ಲಿ 20 ನಿಮಿಷ, ಹೌದು ತಾನೆ? ಎಸ್. ಇಲ್ಲೊಂದು ಕಂಬ ಇದೆ, ಕಂಬ, ಇದು ಕಂಬದ ಟೋಟಲ್ ಉದ್ದ ಅಂತ ಇಟ್ಕೊಳ್ಳಿ. ಅಥವಾ 20 ನಿಮಿಷದಲ್ಲಿ ಕಂಬ 20 ನಿಮಿಷದ ಅಷ್ಟೇ, 20 ನಿಮಿಷದಲ್ಲಿ ಎಷ್ಟು ಹತ್ತುತ್ತೆ ಅಷ್ಟೇ ಹೇಳ್ತೇನೆ ನಾನಿಲ್ಲಿ. ಇಲ್ಲಿ ನೋಡಿ, ಮೊದಲು 10 ಮೀಟರ್ ಹತ್ತುತ್ತೆ, 10 ಮೀಟರ್ ಹತ್ತುತ್ತೆ, ತಕ್ಷಣವೇ 2 ಮೀಟರ್ ಜಾರುತ್ತೆ, 2 ಮೀಟರ್ ಜಾರುತ್ತೆ. ಹಾಗಾದ್ರೆ 20 ನಿಮಿಷದಲ್ಲಿ ಎಷ್ಟು ಹತ್ತದಂಗಾಯ್ತು? 10 ಮೀಟರ್ ಹತ್ತಿ 2 ಮೀಟರ್ ಜಾರಿದ್ರೆ 20 ನಿಮಿಷದಲ್ಲಿ ಕೇವಲ 8 ಮೀಟರ್ ಹೋದಂಗಾಯ್ತು. 8 ಮೀಟರ್ ಕಂಬವನ್ನ ಹತ್ತಿದಂಗಾಯ್ತು. ಇಲ್ಲಿ ಬಹಳ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಲ್ಲಿ ನೋಡಿ, 20 ನಿಮಿಷದಲ್ಲಿ 10 ಮೀಟರ್ ಏರಿರುತ್ತೆ, ಕಂಬದ ತುದಿಗೆ ಏರಿರುತ್ತೆ. ಹೌದಾ? ನಾನು ಇಲ್ಲ 20 ನಿಮಿಷದ ಅಷ್ಟೇ ತೆಗೆದುಕೊಳ್ತೇನೆ, 3 ಗಂಟೆ ತೆಗೆದುಕೊಳ್ತಾ ಇಲ್ಲ, 20 ನಿಮಿಷದ ಅಷ್ಟೇ. 20 ನಿಮಿಷದಲ್ಲಿ ಇಲ್ಲಿ ಕಂಬದ ಇಲ್ಲಿವರೆಗೆ ಬಂದು 2 ಮೀಟರ್ ಜಾರಿರುತ್ತೆ ತಕ್ಷಣವ. ಹಾಗಾದ್ರೆ ಆ 20 ನಿಮಿಷದಲ್ಲಿ ಕೇವಲ 8 ಮೀಟರ್ ಹತ್ತಿರುತ್ತೆ. ಹೌದು ತಾನೆ? ಎಸ್. ಹಾಗಾದ್ರೆ ಆ ಕಂಬದ ತುದಿಯನ್ನ ಮುಟ್ಲಿಕ್ಕೆ 3 ಗಂಟೆ ಸಮಯವನ್ನ ತೆಗೆದುಕೊಂಡ್ರೆ, ಹಾಗಾದ್ರೆ 20 ನಿಮಿಷದಲ್ಲಿ 8 ಮೀಟರ್ ಹೋದ್ರೆ, 20 ನಿಮಿಷದಲ್ಲಿ 8 ಮೀಟರ್ ಕಂಬವನ್ನ ಹತ್ತಿದ್ರೆ 3 ಗಂಟೆಗಳಲ್ಲಿ ಎಷ್ಟು ನಿಮಿಷ ಆಗ್ತವೆ? 3 ಗಂಟೆಗಳಲ್ಲಿ 180 ನಿಮಿಷದಲ್ಲಿ ಎಷ್ಟು ಮೀಟರ್ ಹತ್ತಿತು? ಹೌದು ತಾನೆ? ಎಸ್. ಈ ರೀತಿ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಆದ್ರೆ ತಪ್ಪಾಗುತ್ತೆ. ತಪ್ಪು ಹೆಂಗಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಇಲ್ಲಿ 20 ನಿಮಿಷದಲ್ಲಿ ಗೊತ್ತಾಯ್ತು, 10 ಮೀಟರ್ ಹೋಗಿರುತ್ತೆ, 2 ಮೀಟರ್ ಬಂದಿರುತ್ತೆ. 20 ನಿಮಿಷದಲ್ಲಿ 8 ಮೀಟರ್ ಹೋದಂಗಾಯ್ತು. ಈಗ 3 ಗಂಟೆಗಳಲ್ಲಿ 180 ನಿಮಿಷ. ಹಾಗಾದ್ರೆ 180 ನಿಮಿಷದಲ್ಲಿ ಎಷ್ಟು ಮೀಟರ್ ಹೋಯ್ತು ಕಂಡುಹಿಡಿಬೇಕೀಗ. ಕ್ರಾಸ್ ಮಲ್ಟಿಪಲ್, 180ಕ್ಕೆ ಮತ್ತು 8ಕ್ಕೆ ಗುಣಾಕಾರ, 180 ಇಂಟು 8 ಡಿವೈಡೆಡ್ ಬೈ 20. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 2 1 2 9 9 8 ಎಷ್ಟಾಗುತ್ತೆ? 72 ಮೀಟರ್ ಇದೆ ಕಂಬ. ಮುಗಿದ ಹೋಯ್ತು ಅಂತ ಹೇಳಿ ಕಳಿಸಿ ಉತ್ತರಕ್ಕೆ ಏನಾರು ಹಾಕ್ಬಿಟ್ರೆ ಉತ್ತರ ತಪ್ಪಾಗ್ಬಿಡುತ್ತೆ. 72 ಆಯ್ಕೆಯಲ್ಲಿ ಇದೆ. ಸೆಕೆಂಡ್ ಆಯ್ಕೆ, ಸೆಕೆಂಡ್ ಆಪ್ಷನ್ ಅಲ್ಲಿ 2 ಇದೆ, 72 ಇದೆ, ಸರಿ ಇದೆ. 20 ನಿಮಿಷದಲ್ಲಿ ಕೇವಲ 8 ಮೀಟರ್ ಹೋಗುತ್ತೆ. ಹಾಗಾದ್ರೆ 3 ಗಂಟೆ 180 ನಿಮಿಷದಲ್ಲಿ 72 ಮೀಟರ್ ಹೋಗುತ್ತೆ ಅಂತ ಹೇಳ್ಬಿಟ್ರಪ್ಪ. ಕಂಬದ ಉದ್ದ 72 ಮೀಟರ್ ಅಂದ್ಬಿಟ್ರೆ ಉತ್ತರ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಕೇಳಿ ಹೇಳ್ತೀನಿ. ಇಲ್ಲಿ ಕಂಬದ ಉದ್ದ ನೋಡ್ರಿ 72 ಬಂದಾಗ ಇಲ್ಲಿ 2 ಮೀಟರ್ ಇಳಿದಿರುತ್ತೆ. ಅದು 72 ಮೀಟರ್ ಅಂದಾಗ 10 ಮೀಟರ್ ಹೋಗಿ 2 ಮೀಟರ್ ಇಳಿದಿರುತ್ತೆ ಮತ್ತೆ ಅದು. ಹಾಗಾದ್ರೆ ಕಂಬ ಇಲ್ಲಿ ತನಕ ಇರುತ್ತೆ, ಇನ್ನೂ 2 ಮೀಟರ್ ಜಾಸ್ತಿ ಇರುತ್ತೆ. 180 ನಿಮಿಷದಲ್ಲಿ 160ರಿಂದ 180 ನಿಮಿಷದಲ್ಲಿ ಆ ಕಂಬ ಇಲ್ಲ ಜೇಡ ಇಲ್ಲಿವರೆಗೆ ಬಂದು
2 ಮೀಟರ್ ಕೆಳಗಡೆ ಬಂದಿರುತ್ತೆ. ಅಂದ್ರ ಕಂಬದ ತುತ್ತ ತುದಿ ಇಲ್ಲೇ ಐತಿ, ಬಟ್ ಅದ ಜಾರಿದ ಮೇಲೆ ಇಲ್ಲಿ ಬಂದಿದೆ. ಹಾಗಾದ್ರೆ ಕೇಳಿರ್ತಕ್ಕಂಥದ್ದು ಜೇಡ ಎಲ್ಲಿದೆ ಅಂತ ಕೇಳಿಲ್ಲ. ಜೇಡ 72 ಮೀಟರ್ ಅಲ್ಲಿ ಐತಿ, ಬಟ್ ಕ್ವಶನ್ ಕೇಳಿದ್ದೇನು, ಕಂಬ ಎಷ್ಟು ಉದ್ದ ಐತಿ ಅಂದಾಗ ಆ ಕಂಬ ಇಲ್ಲಿ ತನಕ ಐತಿ. ಹಾಗಾದ್ರೆ ಇಲ್ಲಿ ತನಕ ಅಂದ್ರೆ ಎಷ್ಟು, 72 ಮೀಟರ್ ಜೇಡ ಅದ, ಇನ್ನೂ 2 ಮೀಟರ್ ಕಂಬ ಅದ. ಹಾಗಾದ್ರೆ 72 ಮೀಟರ್ ಪ್ಲಸ್ 2 ಮೀಟರ್ ಜಾರಿರ್ತಕ್ಕಂಥದ್ದು ಟೋಟಲ್ 74 ಮೀಟರ್ ಕಂಬದ ಉದ್ದ ಇದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಶನ್ ಅನ್ನು. ದ ರೈಟ್ ಆನ್ಸರ್ 74 ಮೀಟರ್ ಇಸ್ ರೈಟ್ ಆನ್ಸರ್. ನಾವೇನಾದ್ರೂ 180 ನಿಮಿಷದಲ್ಲಿ 72 ಮೀಟರ್ ಹೋಗ್ತಂತೆ ತಕ್ಷಣ ಉತ್ತರಿಸ್ಬಿಟ್ರೆ ತಪ್ಪತ್ತೆ. ಯಾಕಂತಂದ್ರೆ ಇಲ್ಲಿ 2 ಮೀಟರ್ ಜಾರಿ ಇರುತ್ತೆ. ಹೌದು ತಾನೆ? ಎಸ್. ನೆಕ್ಸ್ಟ್ ಕ್ವಶನ್ 3. ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಮೊತ್ತದ 40% ವಾರ್ಷಿಕ 15% ಬಡ್ಡಿ ದರದಲ್ಲಿ, ಉಳಿದ 50% ವಾರ್ಷಿಕ 10% ಬಡ್ಡಿ ದರದಲ್ಲಿ ಮತ್ತು ಉಳಿದದನ್ನ 18% ಬಡ್ಡಿ ದರದಲ್ಲಿ ಸಾಲವಾಗಿ ಕೊಡುತ್ತಾನೆ. ಅವನು ಸಂಪೂರ್ಣ ಮೊತ್ತದ ಮೇಲೆ ಬಡ್ಡಿಯನ್ನ ವಿಧಿಸಿದ್ದಾಗಿದ್ದರೆ ವಾರ್ಷಿಕ ಬಡ್ಡಿಯ ದರವು ಏನಾಗುತ್ತದೆ? ನೋಡ್ರಿ, ಸರಳ ಬಡ್ಡಿ ಅಥವಾ ಯಾವುದಾದ್ರೂ ಒಂದು ಬಡ್ಡಿ. ಇಲ್ಲಿ ಅಮೌಂಟ್ 100 ರೂಪಾಯಿ ಅಂತ ಇಟ್ಕೊಳ್ಳಿ. ಅವನ ಹತ್ರ ಎಷ್ಟಿದೆ? 100 ರೂಪಾಯಿ ಇದೆ. 100 ರೂಪಾಯಿ. ಈ 100 ರೂಪಾಯಿದಲ್ಲಿ 40% ಅಂದಾಗೆ 40% ಅಂದಾಗೆ ಎಷ್ಟು ರೂಪಾಯಿ? 40 ರೂಪಾಯಿ. ಆಮೇಲೆ ಉಳಿದದ್ದು ಎಷ್ಟು ಉಳಿತು? 100 ರೂಪಾಯಿದಲ್ಲಿ 40 ರೂಪಾಯಿ ಎಷ್ಟು ಉಳಿತು? 60 ರೂಪಾಯಿ ಉಳಿತು. ಈ 60 ರೂಪಾಯಿಗೆ 50% ಅಂತೆ. 50% ಅಂದ್ರೆ ಎಷ್ಟಾಗುತ್ತೆ? 60 50%, 60 ಎಷ್ಟಾಗುತ್ತೆ? 30 ರೂಪಾಯಿ. ಹೌದಾನೆ? ಈಗ 60 ರೂಪಾಯಿದಲ್ಲಿ 30 ರೂಪಾಯಿ ಎಷ್ಟು ಉಳಿತು? 30 ರೂಪಾಯಿ ಉಳಿತು. ಆ 30 ರೂಪಾಯಿನ ನೋಡ್ರಿ, ಈಗ 40 ರೂಪಾಯಿಯನ್ನ ಯಾವ ಇಂಟ್ರೆಸ್ಟ್ ದರದಲ್ಲಿ? 15% ಇಂಟ್ರೆಸ್ಟ್ ಅಲ್ಲಿ. ಈ 50% ಉಳಿದದಲ್ಲ ಅದನ್ನ 10%, ಉಳಿದನ್ನ 18%. ಇದನ್ನ ನೋಡ್ರಿ, 40%ನ್ನ 15% ಬಡ್ಡಿ ದರದಲ್ಲಿ, ಈ 30% 10% ಬಡ್ಡಿ ದರದಲ್ಲಿ, ಉಳಿದಿರ್ತಕ್ಕಂಥದ್ದು ಎಷ್ಟು? 30. ಇದೆಲ್ಲ ಸೇರಿಸಿದ್ರೆ 100 ಆಗುತ್ತೆ ತಾನೆ? ಎಸ್, 100 ಅಂತ ತೆಗೆದುಕೊಂಡಿದ್ದೀನಿ. ತುಂಬಾ ಈಸಿ ಆಗುತ್ತೆ ನಮಗೆ ಲೆಕ್ಕ ಮಾಡ್ಲಿಕ್ಕೆ. 100ನ್ನ 18% ಬಡ್ಡಿ ದರದಲ್ಲಿ ಒಬ್ಬರಿಗೆ ಕೊಡ್ತಾನೆ. ಹಾಗಾದ್ರೆ ಅವನಿಗೆ ವಾರ್ಷಿಕ ಬಡ್ಡಿ ದರ ಎಷ್ಟು ವಿಧಿಸಿದಂಗೆ ಆಯ್ತು? ಇಲ್ಲ 15, 10 ಮತ್ತು 18 ಇವನೇನಾದ್ರೂ 3 ಕೂಡಿಸ್ಕೊಂಡು 3ರಿಂದ ಡಿವೈಡ್ ಮಾಡಿದ್ರೆ ಉತ್ತರ ತಪ್ಪಾಗುತ್ತೆ. ಏನ್ ಮಾಡ್ಬೇಕು ನಾವಿಲ್ಲಿ? ಈಗ 100ಕ್ಕೆ 40% ಅಂದ್ರೆ 40, ಉಳಿದದ್ದು 60, ಅದರಲ್ಲಿ 50% ಅಂದ್ರೆ 30. ಹಾಗಾದ್ರೆ ಉಳಿದಿರ್ತಕ್ಕಂಥ 30 ಆ 30. 40ನ 15%, 30ನ 10%, 30ನ 18% ಅಲ್ಲಿ ನಾವು ಬಡ್ಡಿ ಬಂದ್ರೆ ಎಷ್ಟು ಬಡ್ಡಿ ಬರುತ್ತೆ ಟೋಟಲ್ ಸಿಕ್ಬಿಟ್ರೆ ಅದುವೇ ಉತ್ತರ ಆಗುತ್ತೆ. ಈಗ ನೋಡ್ರಿ, ಮೊದಲನೇದು ಎಷ್ಟದ? 40 ರೂಪಾಯಿ ಅದ. 40 ರೂಪೀಸ್ಗೆ 15% ಅಂದ್ರೆ ಎಷ್ಟು ಬಡ್ಡಿ ಬರುತ್ತೆ? 15%. 15 ಡಿವೈಡೆಡ್ ಬೈ 100. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 2 5 3 2 1 2 2 3 2 ಎಷ್ಟಾಯ್ತು? 6 ರೂಪಾಯಿ ಬಡ್ಡಿ ಬಂತು. ಎಷ್ಟು ಬಂತು? 6 ರೂಪಾಯಿ ಬಡ್ಡಿ ಬಂತು. ನೆಕ್ಸ್ಟ್ ಈ 30 ರೂಪಾಯಿ, ಈ 30 ರೂಪಾಯಿ ಎಷ್ಟು ಇಂಟ್ರೆಸ್ಟ್? 10% ಅಂತೆ. 10%, 10 ಡಿವೈಡೆಡ್ ಬೈ 100. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0. 3 1 3 ರೂಪಾಯಿ ಇಂಟ್ರೆಸ್ಟ್ ಬಂತು. ನೋಡ್ರಿ, ಈಗಾಗಲೇ 40 30 70 ರೂಪಾಯಿಗೆ 9% ಇಂಟ್ರೆಸ್ಟ್ ಬಂತು. ಪರ್ಸೆಂಟ್ ಅಂತ ಯಾಕಂತ ಹೇಳಿದ್ರೆ 100 ಅಂತ ತೆಗೆದುಕೊಂಡಿದ್ದೀನಿ ನಾನು, ಅದಕ್ಕೆ ಅದ್ರ ಸರಿಯಾಗಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು 30 ರೂಪೀಸ್. 30 ರೂಪೀಸ್ ಇದು ಎಷ್ಟು ಪರ್ಸೆಂಟು? 18%. 18 ಡಿವೈಡೆಡ್ ಬೈ 100. ಹೌದಾ? ಎಸ್. ಈಗ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನೆಕ್ಸ್ಟ್ 2 ಮೇಲೆ ಹೋಗ್ತಾವಲ್ಲ, 2 9 18, 2 5 10. ನೆಕ್ಸ್ಟ್ ಎಷ್ಟದು? 9 3 27 ಉಳಿತು, ಡಿವೈಡೆಡ್ ಬೈ 5. ನೆಕ್ಸ್ಟ್ ಇದನ್ನ 5 1 5, 5 5 25. ಎಷ್ಟು ಉಳಿತು? 2 ಉಳಿತು. ಪಾಯಿಂಟ್ ಕೊಟ್ಟಿವಿ, 20 ಆಯ್ತು. 5 4 20. ಎಸ್, 5.4 ಆಯ್ತು. ಎಸ್, 100ಕ್ಕೆ ಈಗ ಇಷ್ಟು ಇಂಟ್ರೆಸ್ಟ್ ಬಂತು. ಹಾಗಾದ್ರೆ ಇವೆಲ್ಲವನ್ನು ಕುಡಿಸ್ಬಿಟ್ರೆ ಆಯ್ತು, ಉತ್ತರ ಸಿಕ್ಬಿಡುತ್ತೆ. 100ಕ್ಕೆ ಟೋಟಲ್ 100 ರೂಪಾಯಿ, 40 30 100 ರೂಪಾಯಿ ಆಯ್ತಾ? 100 6 ರೂಪಾಯಿ ಸಿಕ್ತು. 100 3 ರೂಪಾಯಿ ಸಿಕ್ತು. ಸಾರಿ, 40 6 ರೂಪಾಯಿ ಸಿಕ್ತು. 30 3 ರೂಪಾಯಿ ಸಿಕ್ತು. ನೆಕ್ಸ್ಟ್ 30 ಇಲ್ಲಿ 5.4 ರೂಪಾಯಿ ಸಿಕ್ತು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? 4
6, 3, 9, 5, 14 ಅಗರ 14.4% ಟೋಟಲ್ ಅಮೌಂಟ್ಗೆ ಇಂಟ್ರೆಸ್ಟ್ ಬಂದಂಗಾಯ್ತು. ಶೇಕಡ ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯ್ತು? 14.4 ಆದಂಗೆ ಆಯ್ತು. ಆಯ್ಕೆಯಲ್ಲಿ ಇದನ್ನ 14. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನಮಗೆ ಲೆಕ್ಕ ಗೊತ್ತಾಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಉತ್ತರ ಸಿಕ್ಬಿಡ್ತೈತಿ. ಕ್ಲಿಯರ್? ಅರ್ಥ ಆಯ್ತಿದು? ಎಸ್. ಮುಂದಿನ ಕ್ವಶನ್ 4. x ಮತ್ತು y ಎರಡು ಧನಾತ್ಮಕ ಪೂರ್ಣಾಂಕಗಳಾದರೆ 3x + 7y 11ರ ಗುಣಾಂಕವಾಗಿರುತ್ತವೆ. 11ರ ಗುಣಾಂಕ ಅಂದ್ರೆ 11ರ ಮಗ್ಗಿ. 11 1 11, 11 22 ಅಪವರ್ತ್ಯಗಳು ಬರ್ತಾವಲ್ಲ, 11ರ ಅಪವರ್ತ್ಯಗಳಾಗ್ತವೆ. ಹಾಗಾದ್ರೆ ಕೆಳಗಿನವುಗಳಲ್ಲಿ 11ರ ಗುಣಾಂಕವನ್ನ ಹೊಂದಿರುವ ಆಯ್ಕೆಯನ್ನ ಕಂಡುಹಿಡಿಯಿರಿ. ಈ ಒಂದು ಕ್ವಶನ್ ಸ್ವಲ್ಪ ಟಫ್ ಇದೆ. ಇಲ್ಲಿ 3x + 7y ಏನಂತೆ? 3x + 7y. ಈ 3x + 7y ಏನಾಗುತ್ತಂತೆ? 11ರ ಗುಣಕ. 11ರ ಗುಣಕ ಅಂತಂದ್ರೆ 11ರ ಮಗ್ಗಿ. 11 1 11, ಇದನ್ನ 11n ಅಂತ ತೆಗೆದುಕೊಳ್ತೀನಿ ನಾನು. ಇಲ್ಲಿ 1 ಇದ್ರೆ 11 1 11, ಇಲ್ಲಿ 2 ಇದ್ರೆ 11 22, ಇಲ್ಲಿ n = 3 ಬಂದ್ರೆ 11 3 33, n = 4 ಬಂದ್ರೆ 11 4 4, ಯಾವುದಾದ್ರೂ ಇರ್ಬೋದು. ಒಟ್ಟಿನಲ್ಲಿ 11ರ ಗುಣಾಂಕಗಳು, 11ರ ಅಪವರ್ತ್ಯಗಳು, 11ರ ಮಗ್ಗಿಗಳು ಬರ್ತವೆ. ಇಲ್ಲಿ x ಮತ್ತು y ಯಾವುದೋ ಎರಡು ಪೂರ್ಣಾಂಕಗಳು ಇರ್ತವೆ, ಧನಾತ್ಮಕ ಪೂರ್ಣಾಂಕಗಳು. ಎಸ್. ಈಗ ಇಲ್ಲಿ ನಾವು ಇಲ್ಲಿ y = ಕಂಡುಹಿಡಿಬೇಕು. ನಾವು y = 11n. ಇಲ್ಲಿ +3x ಐತಿ, ಈ ಕಡೆ ಬಂದ್ರೆ -3x. ಇಲ್ಲಿ 7ಗೆ yಗೆ ಗುಣಾಕಾರ ಇರುತ್ತೆ, ಈ 7 ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು 7. ಎಸ್. ಇದು ಒಂದು ಸಮೀಕರಣವನ್ನ ಇಟ್ಕೊಳ್ಬೇಕು ನಾವು. ಇದನ್ನ ತೆಗೆದುಕೊಂಡು ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಯಾವುದು 11ರ ಗುಣಕಗಳು ಬರ್ತಾವ ತುಂಬಾ ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು. ಇಲ್ಲಿ ಒಂದೇ ತೆಗೆದುಕೊಳ್ತೀನಿ ನೋಡು. ಒಂದೇ ಆಯ್ಕೆ 5x - 3y ಅದ. ಒಂದೇ ಆಯ್ಕೆ ಏನದ? 5x - 3y ಅದ. ಈಗ y ಇದ್ದಲ್ಲಿ ಈ ಒಂದು ಸಮೀಕರಣವನ್ನು ಅಥವಾ ಈ ಒಂದು ವ್ಯಾಲ್ಯೂವನ್ನು ಹಾಕೊಳ್ಬೇಕು. ಇಲ್ಲೇ 5x ಗೆ 5x -3, y = ಏನದ? y = 11n - 3x ಇದ ಡಿವೈಡೆಡ್ ಬೈ 7 ಅದ. ಹೌದಾ? 7 ಇದು 5x ಗೆ 5x ಮೈನಸ್ ಇಂಟು ಮೈನಸ್ 11 3 33n. ಹೌದಾ? ಎಸ್. ಮೈನಸ್ ಇಂಟು ಮೈನಸ್ ಪ್ಲಸ್ 3 3 9x ಡಿವೈಡೆಡ್ ಬೈ 7. ಈಗಿಲ್ಲೇ ಇದ್ರ ಕೆಳಗಡೆ ಏನಲ್ಲ 1 ಇರುತ್ತೆ. ಈಗ 7 ಮತ್ತು 1 ಲಸ ತೆಗೆದ್ರೆ ಏನಾಗುತ್ತೆ? 7 ಆಗುತ್ತೆ. ಎಷ್ಟಾಯ್ತು? 7 ಆಯ್ತು. 1 7 7, 5 7 ಎಷ್ಟಾಯ್ತು? ತೆಗೆದು 35x ಆಯ್ತು. ಮೈನಸ್ ಇಲ್ಲಿ 33ಗೆ n ಗೆ 33n. ನೆಕ್ಸ್ಟ್ 7 1 7, ಇದು 9x ಗೆ 9x. ಇದು ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ ಲೆಕ್ಕ. ಎಸ್. ಈಗ ನೋಡ್ರಿ 35x ಇದು 9x ಎಷ್ಟು x ಆದವು? 35 9 44x ಆಯ್ತು. ಮೈನಸ್ 33n ಆಯ್ತು ಡಿವೈಡೆಡ್ ಬೈ 7 ಆಯ್ತು. ಇಲ್ಲಿ ನೋಡಿ ಹೆಂಗೆ ಸಿಗುತ್ತೆ 11ರ ಗುಣಕ ಅಂತ ಹೇಳ್ತೀನಿ. ಇವೆರಡರಲ್ಲಿ ಕಾಮನ್ ಆಗಿ ತೆಗೆದ್ರೆ ಯಾವ್ದು ಬರುತ್ತೆ ನೋಡ್ರಿ? 44 ಅದ, ಇಲ್ಲಿ 33 ಅದ. ಕಾಮನ್ ಆಗಿ ತೆಗೆದಾಗ ಯಾವ್ದು ಬರುತ್ತೆ? 11 ಬಂತು. 11 ಎಷ್ಟಲೇ 44? 11 4 44. ಮುಂದೇನು ಉಳಿತು? x ಉಳಿತು. ಇಲ್ಲಿ ಮೈನಸ್ ಇದೆಲ್ಲ, ಮೈನಸ್ ಮೈನಸ್. 11 ಎಷ್ಟಲೇ 33? 11 3 33n ಡಿವೈಡೆಡ್ ಬೈ 7ಗೆ 7. ಯಾವಾಗ ಇಲ್ಲಿ 11 ಬಂತು ಅಂದ ತಕ್ಷಣ ಇದು 11ರ ಗುಣಕಗಳು ಇರ್ತವೆ. ಹಾಗಾದ್ರೆ ಆಯ್ಕೆ ಒಂದೇ ಸರಿಯಾಗಿರ್ತಕ್ಕಂಥ ಉತ್ತರ. ಮುಗಿದೋಯ್ತು. ಮುಂದೇನು ಮಾಡಕ್ ಹೋಗ್ಬೇಡಿ. 11 ಅಂತ ಬಂದಾಗ ಇಲ್ಲಿ 11 ಬಂತು ಅಂದ ತಕ್ಷಣ 5x - 3y ಕರೆಕ್ಟ್ ಆಗಿರ್ತಕ್ಕಂಥದ್ದು. ಎಸ್. ನೋಡೋಣ, ಬೇಕಾರೆ ಎರಡನೇದು ಸರಿ ಇರ್ಬೋದೇನು ಅಂತೇಳಿ. ಎಸ್ ನೋಡೋಣ. ಎಸ್. ಆಯ್ಕೆ 2 ನೋಡಿ. 9x + 4y ಅದ. 9x ಗೆ 9x ಪ್ಲಸ್ 4ಗೆ 4, y ವ್ಯಾಲ್ಯೂ ಏನದ? 11n - 3x 9 ವ್ಯಾಲ್ಯೂ y ವ್ಯಾಲ್ಯೂ ಡಿವೈಡೆಡ್ ಬೈ ಎಷ್ಟದ? ಇಲ್ಲಿ 7ಗೆ 7. ಎಸ್. 9x ಗೆ 9x ಪ್ಲಸ್ 11 4 44n ಮೈನಸ್ 4 3 12x ಡಿವೈಡೆಡ್ ಬೈ 7. ಈಗ ಏನಿರುತ್ತೆ? ಇದ್ರ ಕೆಳಗಡೆ 1 ಇರುತ್ತೆ. 1 7 7, ಹಾಗಾದ್ರೆ 9 7 ಎಷ್ಟಾಗುತ್ತೆ? 63x ಆಯ್ತು. ಪ್ಲಸ್ 44n ಮೈನಸ್ 7 1 7 ಇರುತ್ತೆ, ಹಾಗಾದ್ರೆ 12 1 12x ಭಿನ್ನ ರಾಶಿಗಳ ಗುಣಕಾರ ಡಿವೈಡೆಡ್ ಬೈ ಏನಾಗುತ್ತೆ? ಈ ಟೋಟಲ್ ಆಗಿ 7 ಅಂತ ಬಂತು.
ಈಗ 33x ಇಲ್ಲಿ -12x ಅಲ್ಲ 63x ಇಲ್ಲಿ -12x ಅದ. 63ರಲ್ಲಿ 12 ಹೋದ್ರೆ ಎಷ್ಟಾಗುತ್ತೆ ನೋಡ್ರಿ, 6ರಲ್ಲಿ 2 ಹೋದ್ರೆ 1, 3ರಲ್ಲಿ 2 ಹೋದ್ರೆ 1, 6ರಲ್ಲಿ 1 ಹೋದ್ರೆ 5 x 51x ಪ್ಲಸ್ 44 n ಡಿವೈಡೆಡ್ ಬೈ 7 ಬಂತು. ಈಗ ಇಲ್ಲಿ 51 44 ಅದ, 11 ಕಾಮನ್ ಬರ್ತಾನೆ ಇದರಲ್ಲಿ. ಯಾವಾಗ ಇದ್ರಲ್ಲಿ 11 ಕಾಮನ್ ಬರುತ್ತ ಅಂದ ತಕ್ಷಣ ಇದು 11ರ ಗುಣಕಗಳು ಬರಲ್ಲ, ಇದು ಆಯ್ಕೆ ಅಲ್ಲ. ಕ್ಲಿಯರ್ ಆಯ್ತಾ? ಎಸ್ ಮೂರನೇ ಆಯ್ಕೆ ನೋಡೋಣ. ಇದೇ ರೀತಿಯಾಗಿ 4x ಪ್ಲಸ್ 6y ಅದ. ಈಗ ಅದೇ ರೀತಿ ಮಾಡ್ಕೊಂತ ಹೋಗ್ಬೇಕು. 4x ನಿಮಗೆ ಈಗಾಗಲೇ ಒಂದನೇ ಆಯ್ಕೆಯಲ್ಲಿ ಉತ್ತರ ಸಿಕ್ಕದ, ಬಟ್ 3 ಆಯ್ಕೆಗಳಲ್ಲಿ ಆ ತರ 11 ಕಾಮನ್ ಬರ್ತಾ ನೋಡ್ಲಿ ಅಂತ ಹೇಳಕ್ಕೆ ನಾನು 4 ಆಯ್ಕೆಗಳನ್ನ ಬಿಡಿಸಿ ಹೇಳ್ತಾ ಇದ್ದೀನಿ. 6ಗೆ 6 ಇಂಟು ಬ್ರಾಕೆಟ್ y ವ್ಯಾಲ್ಯೂ ಏನದಿಲ್ಲಿ 11y ಮೈನಸ್ 3x ಡಿವೈಡೆಡ್ ಬೈ 7 ಅಂದ್ರೆ y ವ್ಯಾಲ್ಯೂ ಹಾಕೊಂಡಿವಿ. ಈಗ 4xಗೆ 4x ಪ್ಲಸ್ 11 ಆರ್ಲೆ 66y ಪ್ಲಸ್ ಇಂಟು ಮೈನಸ್ 6 3 18x ಡಿವೈಡೆಡ್ ಬೈ 7 ಆಯಿತು. ಈಗ ಇಲ್ಲಿ 7 ಇದೆ, ಇಲ್ಲಿ 1 ಇರುತ್ತೆ. ಹಾಗಾದ್ರೆ 1 7 7 ಆಗುತ್ತೆ, 4 7 ಎಷ್ಟಾಗುತ್ತೆ 28x ಆಯಿತು. ಇದು ಮುಗೀತು. ಪ್ಲಸ್ 6yಗೆ 66yಗೆ 66y ಮೈನಸ್ 18x. ಈಗ ನೋಡ್ರಿ ಡಿವೈಡೆಡ್ ಬೈ 7 28x ಅಲ್ಲಿ 18x ಹೋದ್ರೆ ಎಷ್ಟು x ಉಳಿದ್ವು 10x ಉಳಿತು. ಪ್ಲಸ್ ಇಲ್ಲಿ ಏನಿದೆ 66y ಉಳಿತು ಡಿವೈಡೆಡ್ ಬೈ 7. ಈಗ ಇಲ್ಲಿ 10 ಉಳಿತು, ಇಲ್ಲಿ 66 ಉಳಿತು. ಇವೆರಡಲ್ಲಿ ಕಾಮನ್ ಆಗಿ ತೆಗೆದಾಗ 2 ಕಾಮನ್ ಬರುತ್ತೆ. ನಮಗೆ 2 ಕಾಮನ್ ಬಂತಂದ್ರೆ ಬರಲ್ಲ, 11ರ ಗುಣಕಗಳಾಗಲ್ಲ. 11 ಬರಬೇಕು. ಹೆಂಗ್ ಮೊದಲ ಆಯ್ಕೆಲ್ಲ 11 ಅಂತ ಬಂತು, ಇಲ್ಲಿ 66 ಇದೆಯಲ್ಲ, ಇಲ್ಲಿ 55 ಇರಬೇಕಾಗಿತ್ತು ಅಥವಾ 110 ಇರಬೇಕಾಗಿತ್ತು. 11ರ ಮಧ್ಯದಲ್ಲಿ ಇಲ್ಲಿ 2 ಸಂಖ್ಯೆಗಳಿತ್ತು ಅಂತಂದ್ರೆ 11 ಕಾಮನ್ ಆಗಿ ಹೊರಗಡೆ ಬರುತ್ತೆ. ಇಲ್ಲಿ ಈಗ 11 ಕಾಮನ್ ಆಗಿ ಬರಲ್ಲ ಅಂದಮೇಲೆ ಈ ಆಯ್ಕೆ ಕೂಡ ತಪ್ಪು. ಕ್ಲಿಯರ್? ಕೊನೆ ಆಯ್ಕೆ ನೋಡೋಣ ಇವಾಗ. x ಪ್ಲಸ್ y ಪ್ಲಸ್ 6. ಎಕ್ಸ್ಗೆ ಎಕ್ಸ್ ಪ್ಲಸ್ y ವ್ಯಾಲ್ಯೂ ಏನದ 11n ಮೈನಸ್ 3x ಡಿವೈಡೆಡ್ ಬೈ 7 ಪ್ಲಸ್ 6. ಇದ್ರ ಕೆಳಗಡೆ 1 ಇರುತ್ತೆ, ಇದ್ರ ಕೆಳಗಡೆ 1 ಇರುತ್ತೆ, ಲಸ ಏನಾಗುತ್ತೆ 7 ಆಯಿತು. 7 ಆಯಿತು. 1 7 7 7 ಇಂಟು ಎಕ್ಸ್ 7x ಪ್ಲಸ್ ಇಲ್ಲಿ 7 1 7 ಆಗುತ್ತೆ 11n ಮೈನಸ್ 3x. ಇಲ್ಲಿ 1 7 7 ಆಗುತ್ತೆ. ಹಾಗಾದ್ರೆ 7 6 7 ಎಷ್ಟಾಗುತ್ತೆ 7 42 ಆಯಿತು. ಈಗ ನೋಡ್ರಿ ಇಲ್ಲಿ x ಅದ, ಇಲ್ಲಿ x ಅದ. 7x ದಲ್ಲಿ 3x ಹೋದ್ರೆ ಎಷ್ಟು x ಉಳಿದ್ವು 4x ಉಳಿದ್ವು ಪ್ಲಸ್ 11n ಪ್ಲಸ್ 42 ಆಯಿತು ಡಿವೈಡೆಡ್ ಬೈ 7 ಆಯಿತು. ಇಲ್ಲಿ ನೋಡ್ರಿ ಇಲ್ಲಿ ಅಂದ್ರೆ ಮತ್ತೆ 11 ಕಾಮನ್ ಆಗಿ ಬಂತೇನು? ಇಲ್ಲ, ಚಾನ್ಸಸ್ಸೇ ಇಲ್ಲ. ಇಲ್ಲಿ 4 ಅದ, ಇಲ್ಲಿ 11 ಅದ, ಇಲ್ಲಿ 42 ಅದ. 11ರ ಬಗ್ಗೆ ಇಲ್ಲಿ ಇರಬೇಕಾಗಿತ್ತು, ಇಲ್ಲಿ ಇದೆ, ಇಲ್ಲಿ ಕೂಡ ಇರಬೇಕಾಗಿತ್ತು. ಅಂದ್ರೆ ಮಾತ್ರ 11 ಕಾಮನ್ ಆಗಿ ಬರ್ತಿತ್ತು. ಯಾವಾಗ 11 ಕಾಮನ್ ಆಗಿ ಬರ್ತಿತ್ತು ಅಂದ ತಕ್ಷಣ ಅಲ್ಲಿ ಏನಾಗುತ್ತೆ ಆ ಸಂಖ್ಯೆಗಳು 11ರ ಗುಣಕಗಳಾಗ್ತವೆ ಅಂತೇಳಿ ಉತ್ತರ ಕಂಡುಹಿಡಿಯಬಹುದಿತ್ತು. ಇದಕ್ಕೋಸ್ಕರನೇ ಮೊದಲನೇ ಆಯ್ಕೆಯಲ್ಲಿ ಇಟ್ಟುಬಿಟ್ಟಿದ್ರೆ ಮುಂದೆ ನೋಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಕೇವಲ 2 ನಿಮಿಷದಲ್ಲಿ ಒಳಗಡೆನೆ ಉತ್ತರ ಕಂಡುಹಿಡ್ಕೊಳ್ಬಹುದು. ಕ್ಲಿಯರ್? ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 5. ರೀಡಿಂಗ್ ಎಂಬ ಪದದಲ್ಲಿನ ಅಕ್ಷರಗಳನ್ನ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು? ನೋಡ್ರಿ, ರೀಡಿಂಗ್ READING ಸ್ವರಗಳು ಒಟ್ಟಿಗೆ ಬರುವಂತೆ ಕ್ರಮಬದ್ಧವಾಗಿ ಜೋಡಿಸ್ಬೇಕಂತೆ. ಇಲ್ಲಿ ಸ್ವರಗಳು ಯಾವಿದಾವೆ? ಓವೆಲ್ಸ್. ಓವೆಲ್ಸ್ ಯಾವಿದಾವೆ? E1 ಅದ, ಆಮೇಲೆ ಎ ಅದ, ಆಮೇಲೆ ಐ ಅದ. ಎಷ್ಟದವು? 3 ಸ್ವರಗಳು ಇದಾವೆ. ಆಮೇಲೆ ಕಾನ್ಸೋನೆಂಟ್ಸ್ ಎಷ್ಟಿದಾವೆ? ಟೋಟಲ್ 7. ಇಲ್ಲಿ 3 ಇದ್ರೆ 4 ಉಳಿದಿರ್ತಕ್ಕಂಥ ಕಾನ್ಸೋನೆಂಟ್ಸ್ ಇರ್ತವೆ, ವ್ಯಂಜನಗಳು. ಆರ್ ಇದೆ, ಆಮೇಲೆ ಡಿ ಅದ, ಆಮೇಲೆ ಎನ್ ಅದ, ಆಮೇಲೆ ಜಿ ಅದ. ಟೋಟಲ್ ಎಷ್ಟಾದವು? 4 ಇದಾವೆ. ಇವುಗಳನ್ನ ನಾವು ಕ್ರಮಬದ್ಧವಾಗಿ ಜೋಡಿಸುವಾಗ ಓವೆಲ್ಸ್ ಒಂದೇ ತರ ಅಂದ್ರೆ ಒಂದೇ ಒಟ್ಟಿಗೆ ಇರಬೇಕಂತೆ. ಈ ಓವೆಲ್ಸ್ 3 ಇದಾವಲ್ಲ ಒಟ್ಟಿಗೆ ಇರಬೇಕು. ಅಂದ್ರೆ ನೋಡ್ರಿ, ಈ 3 ಓವೆಲ್ಸ್ಗಳು ಇಲ್ಲಿ ಕೂತ್ಕೊಳ್ಬೇಕು. ಆಮೇಲೆ ಉಳಿದಿರ್ತಕ್ಕಂಥ 4 1 2 3 4 ಕೂತ್ಕೊಳ್ಬೇಕು. 1 2 3 4 ಲೆಟರ್ಗಳು ಕೂತ್ಕೊಳ್ಬೇಕು. ಇಲ್ಲಿ ಮಾತ್ರ ಓವೆಲ್ಸ್ ಇರಲೇಬೇಕು, ಒಟ್ಟಿಗೆ ಇರಬೇಕು. ಇಲ್ಲಿದ್ರು ಒಟ್ಟಿಗೆ ಇರಬೇಕು, ಆಮೇಲೆ ಇಲ್ಲಿ ಬಂದ್ರು 3 ಒಟ್ಟಿಗೆ ಇರಬೇಕು, ಅಥವಾ ಇಲ್ಲಿದ್ರು 3 ಒಟ್ಟಿಗೆನೇ ಇರಬೇಕು. ಹೌದಾನೆ? ಎಸ್. ಈ ರೀತಿ ಇದ್ದಾಗ ಇಲ್ಲಿ ಓವೆಲ್ಸ್ ಇರಬೇಕು, 3 ಒಟ್ಟಿಗೆ ಓವೆಲ್ಸ್ ಇರಬೇಕು. ಆಮೇಲೆ 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನದಲ್ಲಿ ಇಷ್ಟು ಲೆಟರ್ಗಳು ಕೂಡುತ್ತವೆ. ಇಲ್ಲಿ 3 ಸ್ಥಾನದಲ್ಲಿ ಓವೆಲ್ಸ್ ಇರ್ತವೆ, ಇಲ್ಲಿ 4 ಸ್ಥಾನದಲ್ಲಿ ಕಾನ್ಸೋನೆಂಟ್ಸ್ ಇರ್ತವೆ.
ಹಾಗಾದ್ರೆ ಈ ವಿಧದಲ್ಲಿ ಜೋಡಿಸಿದಾಗ ಎಷ್ಟು ವಿಧದಲ್ಲಿ ಜೋಡಣೆ ಆಗ್ಬಹುದು ಅಂದಾಗ ಇಲ್ಲಿ 5 ಸಂಖ್ಯೆಗಳಿದಾವಲ್ಲ, ಹಾಗಾದ್ರೆ 5 ಫ್ಯಾಕ್ಟೋರಿಯಲ್ ಆಯ್ತು. 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಎಷ್ಟಾಗುತ್ತೆ ನೋಡ್ರಿ. 5 2 10, 4 3 12, 12 120, 121 120 ಆಯ್ತು. ಗುಣಾಕಾರ ಮಾಡಿದ್ರೆ ಉತ್ತರ ಇದಲ್ಲ. 5 ವಿಧದಲ್ಲೇ ಜೋಡಿಸಬಹುದು, ಓಕೆ, ಬಟ್ ಉತ್ತರ ಇದಲ್ಲ. ಯಾಕಲ್ಲ ಅಂತ ಹೇಳ್ತೀನಿ ಕೇಳಿ. ಈ ಒಂದು ಪ್ಲೇಸ್ ಅಲ್ಲಿ, ಈ ಒಂದೇ ಒಂದು ಪ್ಲೇಸ್ ಅಲ್ಲಿ ವೊವೆಲ್ಸ್ ಕುಂತ್ಕೊಂಡಿರ್ತವೆ. ವೊವೆಲ್ಸ್ ಯಾವ್ಯಾವ ಇರ್ತವೆ? ಇ ಮತ್ತು ಎ ಮತ್ತು ಐ ಒಟ್ಟಿಗೆ ಇರ್ತವೆ. ಇವು ಈ ರೀತಿ ಜೋಡಣೆ ಆದಾಗ 120 ವಿಧದಲ್ಲಿ ಕೂತ್ಕೊಂಡು. ನೆಕ್ಸ್ಟ್ ಟೈಮು ಇವು 3 ಒಟ್ಟಿಗೆ ಇದ್ರು ಕೂಡ ಎ ಮೊದಲು ಇರುತ್ತೆ, ಇ ಆಮೇಲೆ ಇರುತ್ತೆ, ಐ ಈ ರೀತಿ ಇರುತ್ತೆ. ಅಥವಾ ಐ ಇಲ್ಲಿರುತ್ತೆ, ಆಮೇಲೆ ಎ ಇರುತ್ತೆ, ಆಮೇಲೆ ಇ ಇರುತ್ತೆ. ಅವುಗಳಲ್ಲಿ ಕೂಡ ಇಂಟರ್ಚೇಂಜ್ ಆಗ್ತವೆ. ಕೇವಲ 120 ಕಂಡಿರ್ತಕ್ಕಂಥದ್ದು ಒಂದು ಯಾವುದೋ ಒಂದು ವಿಧದಲ್ಲಿ ಕುಂತಿರ್ತಕ್ಕಂಥದ್ದು. ಅವುಗಳಲ್ಲಿ ಕೂಡ ಇಂಟರ್ಚೇಂಜ್ ಆಗ್ತಾ ಇದಾವೆ, ಸ್ಥಾನ ಪಲ್ಲಟಗಳಾಗ್ತಾ ಇದಾವೆ. ಅವು ಕೂಡ ಒಟ್ಟಿಗೆನೇ ಇರಬೇಕು ನೋಡಿ, ಒಟ್ಟಿಗೆ ತಾನೆ. ಈ ರೀತಿ ವಿಧಗಳು ಎಷ್ಟಾಗ್ತವೆ ನೋಡ್ಕೊಳ್ಬೇಕು. ಈಗ ಈ ರೀತಿ ವಿಧಗಳಂದ್ರೆ ಎಷ್ಟಾಗ್ತವೆ ನೋಡ್ರಿ. ಇಲ್ಲಿ ಎಷ್ಟು ಲೆಟರ್ಗಳಿದಾವು? 3 ಲೆಟರ್ಗಳಿದಾವೆ. 3 ಲೆಟರ್ ಅಂದ್ರೆ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟಾಗುತ್ತೆ? 3 ಇಂಟು 2 ಇಂಟು 1 ಎಷ್ಟಾಗುತ್ತೆ ನೋಡ್ರಿ. 3 2 6, 6 1 6. ಎಸ್, ಈಗ ಇಲ್ಲಿ ಎಷ್ಟು ಮೊದಲು ಎಷ್ಟು ಬಂತು? 120 ಬಂತು. ಆಮೇಲೆ ಸ್ವರಗಳದ್ದು ಎಷ್ಟು ಬಂತು? 6 ಬಂತು. 12 6 ಎಷ್ಟಾಗುತ್ತೆ? 72 ಆಗುತ್ತೆ. ಹಾಗಾದ್ರೆ ಟೋಟಲ್ ಎಷ್ಟು ವಿಧದಲ್ಲಿ ಜೋಡಿಸ್ಕೊಳ್ಬಹುದು ನಾವು? 720 ರೈಟ್ ಆನ್ಸರ್. ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ನಾವೇನಾದ್ರೂ ಇಷ್ಟೇ ಮಾಡಿ 120 ಅಂತ ಹೇಳಿದಾಗ ನಮ್ಮ ಅದೃಷ್ಟಕ್ಕೆ ಇಲ್ಲಿ 120 ಆಯ್ಕೆಯಲ್ಲಿ ಉತ್ತರ ಇಲ್ಲ. ಹೌದು ತಾನೆ? 120 ಅಂತ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಬಚ್ಚವಾದಂಗೆ, ಇಲ್ಲಾಂದ್ರೆ ನಾವು ಅದನ್ನ ಹಾಕ್ಬಿಡ್ತಿದ್ವಿ. ಯಾಕೆ 120 ಅಲ್ಲ ಅಂತ ಹೇಳಿದ್ರೆ ಮತ್ತು ಸ್ವರಗಳಲ್ಲಿ ಕೂಡ ಈ ರೀತಿ ಇಂಟರ್ಚೇಂಜ್ ಆಗ್ತಾ ಇದಾವೆ. ಅವಾಗ ಅಲ್ಲಿ ಎಷ್ಟು ಆಗ್ತಾವೆ ಅಂತಂದ್ರೆ 6 ವಿಧದಲ್ಲಿ ಆಗ್ತವೆ. ಅವಾಗ 120ಕ್ಕೆ 6ಕ್ಕೆ ಗುಣಾಕಾರ ಮಾಡಿದಾಗ 720 ಬರ್ತಾ. ಆಯ್ಕೆ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 6. ವಿಶೇಷ ಮಾರಾಟದಲ್ಲಿ 3 ಟಿಕೆಟ್ಗಳ ಬೆಲೆಗೆ 10 ಟಿಕೆಟ್ಗಳನ್ನು ಖರೀದಿಸಬಹುದು. ನೋಡ್ರಿ, ಸಾಮಾನ್ಯ ದಿನದಲ್ಲಿ 3 ಟಿಕೆಟ್ಗಳನ್ನು ಖರೀದಿ ಮಾಡೋದಕ್ಕೂ, ಸ್ಪೆಷಲ್ ಯಾವುದೋ ಒಂದು ಹಬ್ಬ ಇದ್ದಾಗ ಖರೀದಿ ಮಾಡೋದಕ್ಕೆ 10 ಟಿಕೆಟ್ಗಳನ್ನು ಖರೀದಿ ಮಾಡಬಹುದಂತೆ. ಅಂದ್ರೆ ಸಾಮಾನ್ಯ ದಿನದಲ್ಲಿ 3 ಟಿಕೆಟ್ಗಳನ್ನು ಖರೀದಿ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಮಾರಾಟದಲ್ಲಿ 10 ಟಿಕೆಟ್ಗಳನ್ನು ಖರೀದಿ ಮಾಡೋದು. ಇವೆರಡರದ್ದು ವ್ಯಾಲ್ಯೂ ಸೇಮ್ ಇದೆ ಅಂತೆ. 3ಕ್ಕೆ ಎಷ್ಟು ದುಡ್ಡು ಕೊಡ್ತೀವೋ 10ಕ್ಕೂ ಕೂಡ ಅಷ್ಟೇ ದುಡ್ಡು ಕೊಡಬೇಕು. ಸೇಮ್ ಅಂತಂದಾಗ ಏನ್ ಮಾಡಬೇಕು? ಈ 3ಕ್ಕ ಈ ಕಡೆ ಗುಣಾಕಾರ ಮಾಡಿ, ಈ 10ನ ಈ ಕಡೆಯಿಂದ ಗುಣಾಕಾರ ಮಾಡಿಬಿಡಿ. ಇದ್ರ ವ್ಯಾಲ್ಯೂ 10 ರೂಪಾಯಿ ಇರುತ್ತೆ, ಇದ್ರ ವ್ಯಾಲ್ಯೂ ಇಲ್ಲಿ 3 ರೂಪಾಯಿ ಇರುತ್ತೆ. ಹಾಗಾದ್ರೆ 13 ಎಷ್ಟಾಗುತ್ತೆ? 30 ರೂಪಾಯಿ ಆಯ್ತು. ಇಲ್ಲಿ 3 10 ಎಷ್ಟಾಯ್ತು? 30 ರೂಪಾಯಿ ಆಯ್ತು. ಸೇಮ್ ವ್ಯಾಲ್ಯೂ ಆಯ್ತು ತಾನೆ? ಸೇಮ್ ವ್ಯಾಲ್ಯೂ ಬಂತ? ಎಸ್. ವಿಶೇಷ ದಿನದಲ್ಲಿ ಒಂದು ಟಿಕೆಟ್ ಮೇಲೆ 3 ರೂಪಾಯಿ ಆಯ್ತು. ಸಾಮಾನ್ಯ ದಿನದಲ್ಲಿ ಅದೇ ಟಿಕೆಟ್ಗೆ 10 ರೂಪಾಯಿ ಆಯ್ತು. ಹೌದು ತಾನೆ? ಸಿಕ್ತು ತಾನೆ ನಿಮಗೆ? ಇಲ್ಲಿ ಗೊತ್ತಾಯ್ತು? ವಿಶೇಷ ಮಾರಾಟದಲ್ಲಿ 3 ಟಿಕೆಟ್ಗಳನ್ನು ಖರೀದಿ ಮಾಡೋ 10 ಟಿಕೆಟ್ ಖರೀದಿ ಮಾಡಬಹುದು. ಇವೆರಡರ ಬೆಲೆ ಸೇಮ್ ಇರ್ತದಾಗ ನಾವು ಕ್ರಾಸ್ ಮಲ್ಟಿಪಲ್ ಮಾಡ್ಕೊಳ್ಬೇಕು. 10 ಇಂಟು 3 30 ರೂಪಾಯಿ ಆಯ್ತು. 3 ಇಂಟು 10 30 ರೂಪಾಯಿ ಆಯ್ತು. ಅಂದ್ರೆ ವಿಶೇಷ ದಿನದಲ್ಲಿ ಒಂದು ಟಿಕೆಟ್ಗೆ 3 ರೂಪಾಯಿ ಕೊಟ್ಟರು, ಸಾಮಾನ್ಯ ದಿನದಲ್ಲಿ ಒಂದು ಟಿಕೆಟ್ಗೆ 10 ರೂಪಾಯಿ ಬಿತ್ತು. ಹೌದಾ? ಎಸ್, ಕ್ಲಿಯರ್ ಆಯ್ತು? ಇದು ನಿಮ್ಗೆ ಗೊತ್ತಾಯ್ತು? ಎಸ್. ಈಗ ನೋಡ್ರಿ, ಮಾರಾಟದಲ್ಲಿ 10 ಟಿಕೆಟ್ಗಳನ್ನು ಖರೀದಿಸಿದರೆ ಉಳಿಸಿದ ಮೊತ್ತವು 10 ಟಿಕೆಟ್ಗಳ ಮೂಲ ಬೆಲೆಗೆ ಎಷ್ಟು ಪ್ರತಿಶತವಾಗುತ್ತೆ? ಎಸ್, ಇಲ್ಲಿ ಏನ್ ಮಾಡ್ತಾನೆ? 10 ಟಿಕೆಟ್ಗಳನ್ನು ಖರೀದಿ ಮಾಡ್ತಾರೆ. ವಿಶೇಷ ದಿನದಲ್ಲಿ 10 ಟಿಕೆಟ್ಗಳನ್ನ ಖರೀದಿಸಿದರೆ ಉಳಿಸಿದ ಮೊತ್ತವು ಎಷ್ಟಂತ 10 ಟಿಕೆಟ್ಗಳನ್ನ ಖರೀದಿ ಮಾಡಿದ್ರು. 10 ಟಿಕೆಟ್ಗೆ ಎಷ್ಟಾಯ್ತು? 10 ಇಂಟು 3 30 ರೂಪಾಯಿ ಆಯ್ತು. ಸಾಮಾನ್ಯ ದಿನದಲ್ಲಿ ಅದೇ 10 ಪೆನ್ಗಳನ್ನ ಅಥವಾ 10 ಟಿಕೆಟ್ ಖರೀದಿ ಮಾಡಿದ್ರೆ ಎಷ್ಟಾಗ್ತದೆ ನೋಡ್ರಿ. ಸಾಮಾನ್ಯ ದಿನದಲ್ಲಿ 10 ಟಿಕೆಟ್ ಖರೀದಿ ಮಾಡಿದ್ರೆ 10, ಅವಾಗ ಎಷ್ಟು ರೂಪಾಯಿ ಇರ್ತಿತ್ತು? 10 ರೂಪಾಯಿ ಇರ್ತಿತ್ತು ನೋಡ್ರಿ. ವಿಶೇಷ ದಿನದಲ್ಲಿ 10 ಪೆನ್ ಖರೀದಿ ಮಾಡಿದ್ರೆ 3 ರೂಪಾಯಿ ಒಂದು ಬೀಳುತ್ತೆ. 10 ಟಿಕೆಟ್ ಖರೀದಿ ಮಾಡಿದ್ರೆ 30 ರೂಪಾಯಿ ಆಯ್ತು. ಅವೇ 10 ಟಿಕೆಟ್ಗಳನ್ನ ಸಾಮಾನ್ಯ ದಿನದಲ್ಲಿ ಖರೀದಿ ಮಾಡಿದ್ರೆ 10 ಇಂಟು 10, ಯಾಕಂದ್ರೆ ರೇಟ್ 10 ರೂಪಾಯಿ ಆಯ್ತು ಒಂದೊಂದಕ್ಕೆ. ಹಾಗಾದ್ರೆ ಎಷ್ಟು ರೂಪಾಯಿ ಆಯ್ತು? 100 ರೂಪಾಯಿ ಆಯ್ತು. ಇಲ್ಲೇ 100 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗಿತ್ತು, ಇಲ್ಲೇ 30 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ವಿ. ಎಷ್ಟು ಪ್ರತಿಶತ ನಾವು ಉಳಿಸಿದ್ವಿ? 70 ರೂಪಾಯಿ ಉಳಿಸಿದ್ವಿ. 70% ನಮಗೆ ಇಲ್ಲಿ ಏನಾಯ್ತು? ಉಳಿತಾಯ ಮಾಡಿದಂಗೆ ಆಯ್ತು. ಇಷ್ಟೇ ಮುಗಿದ ಹೋಯ್ತು.
ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕಾಗಿತ್ತು. ಬಟ್ ವಿಶೇಷ ದಿನದಲ್ಲಿ ನಾವು 30 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ವಿ. ಅದರಲ್ಲಿ ಉಳಿಸಿರ್ತಕ್ಕಂಥದ್ದು ಎಷ್ಟು ನೋಡು, ಉಳಿಸಿದ ಮೊತ್ತವು 10 ಟಿಕೆಟ್ಗಳ ಮೂಲ ಬೆಲೆಗೆ ಎಷ್ಟು ಪ್ರತಿಶತವಾಗುತ್ತೆ? 10 ಟಿಕೆಟ್ಗಳ ಮೂಲ ಬೆಲೆಗೆ ಪ್ರತಿಶತ ಎಷ್ಟಾಗುತ್ತೆ? 70% ಆಗುತ್ತೆ. ರೈಟ್ ಆನ್ಸರ್ ಮುಗಿದೋಯ್ತು. ಇದನ್ನ ಹೆಂಗ್ ಬಿಡಿಸ್ಬೇಕನ್ನೋದು ಗೊತ್ತಾಗಬೇಕು. ಇದು ನಮ್ಮದೇ ಆದ ರೀತಿಯಲ್ಲಿ ಬಿಡಿಸ್ತಕ್ಕಂಥದ್ದು. ಇದನ್ನ ಈ ತರ ಎಲ್ಲಿ ಬಿಡಿಸಿಲ್ಲ ನಾನು. ಆದ್ರೂ ಕೂಡ ಕಲಿತಾ ಹೊಸಗಳನ್ನ ಕಲ್ತ್ಕೊಳ್ಬೇಕು ಅಷ್ಟೇ. ಇದರಲ್ಲಿ ಏನೇನಿಲ್ಲ. ನಾವು ಇದನ್ನ 3 ಈ ಕಡೆ ಗುಣಾಕಾರ ಮಾಡಬೇಕು, 10 ಈ ಕಡೆ ಗುಣಾಕಾರ ಮಾಡಿದ್ರೆ ವ್ಯಾಲ್ಯೂ ಸೇಮ್ ಬರುತ್ತೆ. ವ್ಯಾಲ್ಯೂ ಸೇಮ್ ಅಂದಾಗ ಆ ಟಿಕೆಟಿನ ಬೆಲೆ ಸಿಗುತ್ತೆ. ಸಾಮಾನ್ಯ ದಿನದಲ್ಲಿ ಆ ಟಿಕೆಟಿನ ಬೆಲೆ, ವಿಶೇಷ ದಿನದಲ್ಲಿ ಆ ಟಿಕೆಟಿನ ಬೆಲೆ. ವಿಶೇಷ ದಿನದಲ್ಲಿ 10 ಟಿಕೆಟ್ಗಳು ಅಂದಾಗ 10 ಆಗುತ್ತೆ. ಅದ 10 ಟಿಕೆಟ್ಗಳು ಸಾಮಾನ್ಯ ದಿನದಾಗ 10 ರೂಪಾಯಿ ಒಂದು 10 100 ಆಗುತ್ತೆ. 100 ರೂಪಾಯಿ ಕೊಟ್ಟು ಖರೀದಿ ಮಾಡಿದಾಗ ಹಬ್ಬದ ದಿನದಲ್ಲಿ 30 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ನಮ್ಗೆ ಎಷ್ಟು ರೂಪಾಯಿ ಉಳಿತು? 70 ರೂಪಾಯಿ ಉಳಿತು. ಅದುವೇ ಇಲ್ಲಿ ಏನಾಗುತ್ತೆ? 70% ಆಗುತ್ತೆ. ಇಲ್ಲಿ 100 ರೂಪಾಯಿ ಬಂದಿರೋದ್ರಿಂದ 70% ಅಂತ ಅನ್ಕೊಳ್ಬೇಕು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 7. 3, 12, 27 ಮತ್ತು 48 ಈ ಸಂಖ್ಯಾ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಯನ್ನ ಭರ್ತಿ ಮಾಡಿ. ಇಲ್ಲಿ ಒಂದು ಸಂಖ್ಯೆ ಅದ, ಅದನ್ನು ಭರ್ತಿ ಮಾಡ್ಬೇಕಂತ ಕೇಳಿದರೆ ಸಿಂಪಲ್ ಅದ. ಇಲ್ಲಿ ಹೆಚ್ಚುತ್ತಾ ಹೋಗಿದಾವೆ, ದೊಡ್ಡದಾಗ್ತಾ ಹೋಗಿದಾವೆ. ಹಂಗಾಗಿ ಏನ್ ಮಾಡ್ಬೇಕು? ಡಿಫ್ರೆನ್ಸ್ ಅನ್ನ ನೋಡ್ಕೊಳ್ಬೇಕು. ಒಂದರಿಂದ ಡಿಫ್ರೆನ್ಸ್ ಅನ್ನ ನೋಡ್ಕೊಳ್ಬೇಕು. ಅದೇ ಡಿಫ್ರೆನ್ಸ್ ಅಲ್ಲಿ ಇಲ್ಲಿ ಕೂಡ ಇರುತ್ತೆ. ಇವು ಯಾವ ನಾವು ನೋಡಿದಾಗ ವರ್ಗ ಸಂಖ್ಯೆಗಳು ಇಲ್ಲ ಮತ್ತು ಘನ ಸಂಖ್ಯೆಗಳು ಕೂಡ ಇಲ್ಲ. ಇದು ಒಂದು ಬರುತ್ತೆ ಘನ ಸಂಖ್ಯೆ, ಬಟ್ ಉಳಿದಿರ್ತಕ್ಕಂಥವು ಯಾವ ಇಲ್ಲ. ಹಾಗಾದ್ರೆ ಡಿಫ್ರೆನ್ಸ್ ನೋಡ್ರಿ ಎಷ್ಟಾಯ್ತು? ಇಲ್ಲಿ 3 12 9 ಡಿಫ್ರೆನ್ಸ್ ಆಯ್ತು. ಇಲ್ಲಿ 12ರಿಂದ 27 ಆಯ್ತಂದ್ರೆ 7ರಲ್ಲಿ 2 ಹೋದ್ರೆ 5, 2ರಲ್ಲಿ 1 ಹೋದ್ರೆ 1. ಇಲ್ಲಿ 15 ಡಿಫ್ರೆನ್ಸ್ ಆಯ್ತು. ನೋಡ್ರಿ ಇಲ್ಲಿ 9 ಆಯ್ತು. ಇಲ್ಲಿ ಅದು ಇದಕ್ಕೂ ಕೂಡ ಸಂಬಂಧ ಇಲ್ಲ. ನೆಕ್ಸ್ಟ್ ಇನ್ನೊಂದು ನೋಡೋಣ, ಗೊತ್ತಾಗುತ್ತೆ ನಮಗೆ. ಇಲ್ಲಿ 27ರಿಂದ 48 ಆಯ್ತು. 8ರಲ್ಲಿ 7 ಹೋದ್ರೆ 1, 4ರಲ್ಲಿ 2 ಹೋದ್ರೆ 2, ಇಲ್ಲಿ 21 ಆಯ್ತು. ಇಲ್ಲಿ ಕೂಡ ಏನು ಸಂಬಂಧ ಇಲ್ಲ. ಆದ್ರೆ ಒಂದು ರೀತಿಯ ಸಂಬಂಧ ಅದ. ಯಾವ ರೀತಿ ನೋಡ್ರಿ, ಇವುಗಳ ಡಿಫ್ರೆನ್ಸ್ ಸೇಮ್ ಅದ. 9ರಿಂದ 15 ಆಗ್ಬೇಕಾದ್ರೆ +6 ಆಗ್ಯದ. 15 21 ಆಗ್ಬೇಕಾದ್ರೆ +6 ಆಗ್ಯದ. ಅದೇ ರೀತಿಯಾಗಿ 21 ಇದ್ರದ್ದು +6 ಆದ್ರೆ 27 ಆಗುತ್ತೆ. ಹಾಗಾದ್ರೆ ಆ 48ಕ್ಕೆ 27 ಕೂಡಿಸಿದ್ರೆ ಮುಂದೆ ಬರ್ತಕ್ಕಂಥ ಸಂಖ್ಯೆನೇ ಆಗುತ್ತೆ. ಎಷ್ಟಾಗುತ್ತೆ ನೋಡ್ರಿ? 8 7 15ಕ್ಕೆ 5 10ಗೆ 1 4 2 6 1 7 75. ಮುಂದಿನ ಸಂಖ್ಯಾ ಸರಣಿಯಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು? 75 ಇಸ್ ರೈಟ್ ಆನ್ಸರ್. ಆಯ್ಕೆ 2 ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಸಿಂಪಲ್ ಆಗಿರತಕ್ಕಂಥ ನಂಬರ್ ಸೀರೀಸ್ ಅನ್ನ GTTC ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮುಂದಿನ ಕ್ವಶನ್ 8. 2,000 ರೂಪಾಯಿ ಮೊತ್ತದ ಮೇಲೆ ಮೊದಲ ವರ್ಷಕ್ಕೆ 4% ಬಡ್ಡಿ ದರದಲ್ಲಿ, ಎರಡನೇ ವರ್ಷಕ್ಕೆ 3% ಬಡ್ಡಿ ದರದಲ್ಲಿ, 2 ವರ್ಷಕ್ಕೆ ಆಗುವ ಚಕ್ರ ಬಡ್ಡಿ. ನೋಡ್ರಿ, ಈ ಚಕ್ರ ಬಡ್ಡಿ ತುಂಬಾ ಸಿಂಪಲ್ ಆಗಿ ಕಂಡುಹಿಡ್ಕೊಳ್ಬಹುದು ನಾವು. ಇಲ್ಲಿ 1ನೇ ವರ್ಷಕ್ಕೆ 4% ಬಡ್ಡಿ ದರ ಹಾಕಿದ್ರಂತೆ, 2ನೇ ವರ್ಷಕ್ಕೆ 3% ಬಡ್ಡಿ ದರ ಹಾಕಿದ್ರಂತೆ. ಹಾಗಾದ್ರೆ ಚಕ್ರ ಬಡ್ಡಿ ಎಷ್ಟು ಸಿಗುತ್ತೆ ಅಂತ ಕ್ವಶನ್ ಕೇಳಿದರೆ, ಇದು ರೀತಿಯಾಗಿರ್ತಕ್ಕಂಥ ಕ್ವಶನ್ ತುಂಬಾ ಸರಿ ಬಿಡಿಸಿದೀವಿ. ಒಂದು ನಗರದ ಜನಸಂಖ್ಯೆ 5,000. ಮೊದಲನೇ ವರ್ಷ 4% ಜಾಸ್ತಿ ಆಗುತ್ತೆ, ಎರಡನೇ ವರ್ಷ 5% ಜಾಸ್ತಿ ಆಗುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಆ ನಗರದ ಜನಸಂಖ್ಯೆ ಎಷ್ಟು? ಅದೇ ಕ್ವಶನ್ ಇಲ್ಲಿ ಬಂದಿರತಕ್ಕಂಥದ್ದು. ಚಕ್ರ ಬಡ್ಡಿ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ಗಳು. ಇಲ್ಲಿ ಎಷ್ಟಿದೆ ಅಂತೆ? 2,000 ರೂಪಾಯಿ ಮೊತ್ತ ಇದೆ ಅವನ ಹತ್ರ. ಅವನು ಚಕ್ರ ಬಡ್ಡಿ ಕೊಡ್ತಾ ಇದ್ದಾನೆ. ಎಷ್ಟಂತೆ? 100ಕ್ಕೆ 4 ರೂಪಾಯಿ. ಅಂದ್ರೆ 100 ರೂಪಾಯಿ ಕೊಟ್ರೆ ಅವನು ಮುಂದಿನ ವರ್ಷ ಎಷ್ಟು ಕೊಡ್ಬೇಕು? ನಮಗೆ 104 ರೂಪಾಯಿ ವಾಪಸ್ ಕೊಡಬೇಕು. ಇದು 1ನೇ ವರ್ಷ. 2ನೇ ವರ್ಷ ಏನಾಗುತ್ತೆ ನೋಡಿ, ಕಂಟಿನ್ಯೂ ಬರಿತಾ ಹೋಗ್ಬೇಕು. 100ಕ್ಕೆ 3 ರೂಪಾಯಿ, 3% ಅಂತ ಇದೆ. 100ಕ್ಕೆ ಅಂತಂದ್ರೆ 3 ರೂಪಾಯಿ ಅಂದ್ರೆ 103 ರೂಪಾಯಿ ಪುನಃ ಕೊಡ್ಬೇಕು. ಮುಗಿದ ಹೋಯ್ತು. ಇದನ್ನ ಸಂಕ್ಷಿಪ್ತ ಮಾಡಿಬಿಟ್ರೆ ಒಟ್ಟು ಮೊತ್ತ ಸಿಗುತ್ತೆ. ಅಂದ್ರೆ ಬಡ್ಡಿ ಮತ್ತು ಅಸಲು ಇರ್ತಕ್ಕಂಥ ಮೊತ್ತ ಸಿಗುತ್ತೆ ನಮಗೆ. ಸಂಕ್ಷಿಪ್ತ ಮಾಡೋಣ. ಎಸ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇದು ಒಂದು 0 ಕ್ಯಾನ್ಸಲ್, ಇದು ಒಂದು 0 ಕ್ಯಾನ್ಸಲ್. 2 1 2 5 ಮುಗಿತಾ? ಈಗ 104 × 3 ಗುಣಾಕಾರ ಮಾಡ್ಬಿಡು. ಒಂದು ಕಡೆ ಗುಣಾಕಾರ ಮಾಡೋಣ. 3 4 12. ಈ 0ಕ್ಕೆ 0 ಬಂತು. 3 1 3. ನೆಕ್ಸ್ಟ್ 0ದಿಂದ ಗುಣಾಕಾರ ಮಾಡಿದ್ರೆ 0ನ ಬರುತ್ತೆ. ಇಲ್ಲಿ ನಾವು ಡೈರೆಕ್ಟ್ ಆಗಿ 2 ಪ್ಲಸ್ ಕೊಟ್ಟು ಬಿಡ್ತೇನೆ. 0ದಿಂದ ಗುಣಾಕಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ 1ರಿಂದ 1 4 4, 1 0 0, 1 1 1. ಎಷ್ಟು ಬಂತು ನೋಡ್ರಿ? 10,712 ಬಂತು. ಹೌದು ತಾನೆ? ಯಾವಾಗ ಇವೆರಡು ಗುಣಾಕಾರ ಮಾಡಿದಾಗ ಎಷ್ಟು ಬಂತು? 10,712 ಬಂತು. ಡಿವೈಡೆಡ್ ಬೈ ಎಷ್ಟದ? 5ಕ್ಕೆ 5. ಈಗ ಇದನ್ನೇನ್ ಮಾಡ್ಬೇಕು? ನಾವು ಮತ್ತೆ ಸಂಕ್ಷಿಪ್ತ ಮಾಡ್ಬೇಕಲ್ಲ. 5 1 5. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 5 2 10, 7 ಉಳಿತು. 5 1 5, 2 ಉಳಿತು, 21 ಆಯ್ತು. 5 4 20, 1 ಉಳಿತು, 12 ಆಯ್ತು. 5 2 10, 12 10 2 ಉಳಿತು. ಪಾಯಿಂಟ್ ಕೊಟ್ಟಿವಿ, 20 ಆಯ್ತು. 5 4 20. ಮುಗ್ದ ಹೋಯ್ತು.
2,000 ರೂಪಾಯಿ ಇಸ್ಕೊಂಡ, ಮೊದಲನೇ ವರ್ಷದಲ್ಲಿ 4%, ಎರಡನೇ ವರ್ಷದಲ್ಲಿ 3% ಇಂಟ್ರೆಸ್ಟ್ ಕೊಟ್ರೆ ಚಕ್ರ ಬಡ್ಡಿ ಎಷ್ಟಾಗುತ್ತೆ ನಿಮಗೆ? ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 2,142 ರೂಪಾಯಿ .4 ಆಗುತ್ತೆ, 4 ಪೈಸೆ ಅಂತ ಆಗುತ್ತೆ. ಆದ್ರೆ ಅವ್ರು ಕೇಳಿದ್ದೇನೆ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ರೆ, ಚಕ್ರ ಬಡ್ಡಿ ಎಷ್ಟಿದ್ರಲ್ಲ ಅಂತಂದಾಗ ಈ ಇರ್ತಕ್ಕಂಥ ಅಸಲನ್ನ ಮೈನಸ್ ಮಾಡಿಬಿಡ್ಬೇಕು. 2,000 ರೂಪಾಯಿಗಳ ಅಸಲು ಇದಾವಲ್ಲ, ಅಸಲು ಮೈನಸ್ ಮಾಡಿಬಿಡ್ಬೇಕು. .4ಗೆ .4, 2, 4, 1, 2 0. ಹಾಗಾದ್ರೆ ಬಂದಿರತಕ್ಕಂಥ ಚಕ್ರ ಬಡ್ಡಿ ಎಷ್ಟು? 142 ರೂಪಾಯಿ .4, 142 ರೂಪಾಯಿ 40 ಪೈಸೆ ಏನಾಗುತ್ತೆ ಅಲ್ಲಿ ಬಂದಿರತಕ್ಕಂಥ ಚಕ್ರ ಬಡ್ಡಿ ಅವರಿಗೆ. ಇದೇನಾ 142.40. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 142.40 ಇದನ್ನ. ಎಸ್, ದ ರೈಟ್ ಆನ್ಸರ್ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದು ಚಕ್ರ ಬಡ್ಡಿ, ಇದು ಅಸಲು, ಇದು ಮೊತ್ತ ಬಂದಿರತಕ್ಕಂಥ ಒಟ್ಟು ಹಣ ಇದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 9. ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಖಾಲಿ ಇದೆಯಲ್ಲ, ಇಲ್ಲಿ ಪ್ರಶ್ನಾರ್ಥಕದ ಈ 3 ಆಕೃತಿಗಳಲ್ಲಿ ಇಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಾನದಲ್ಲಿ ಬರಬೇಕಾಗಿರ್ತಕ್ಕಂಥ ಸಂಖ್ಯೆ ಯಾವುದು? ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಸೇಮ್ ಟು ಸೇಮ್. ಈ ಕ್ವಶನ್ ಇತ್ತೀಚೆಗೆ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಅನ್ನು ಕೇಳಿದ್ರೆ ಸೇಮ್ ಟು ಸೇಮ್ ಕ್ವಶನ್. ಇಲ್ಲಿ 1 ಹೇಗೆ ಬಂತು, 4 ಹೇಗೆ ಬಂತು, ಅದೇ ರೀತಿ ಇಲ್ಲಿ ಯಾವ್ದು ಬರುತ್ತೆ? ಇಲ್ಲಿ 1 ಬಂತು, ಇಲ್ಲಿ 4 ಬಂತು, ಇಲ್ಲಿ 3ರ ವರ್ಗ ಸಂಖ್ಯೆ 9 ಬರ್ತ ಅಂದ್ಬಿಟ್ರೆ ತಪ್ಪಾಗುತ್ತೆ. ಬಟ್ ಈ 1 ಇಲ್ಲಿರ್ತಕ್ಕಂಥ ಸುತ್ತುವರೆದಿರ್ತಕ್ಕಂಥ 4 ಸಂಖ್ಯೆಗಳಿಗೆ ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಇದೆ ನೋಡಿ. 60 ಮತ್ತು 61 ಕೂಡಿಸಿದ್ರೆ ಎಷ್ಟಾಗುತ್ತೆ? 121 ಆಗುತ್ತೆ. ಆ 121 ಆಯ್ತು. ನೆಕ್ಸ್ಟ್ 45 ಮತ್ತು 55 ಎಷ್ಟಾಗುತ್ತೆ? 100 ಆಯ್ತು. ಎಸ್, ಇಲ್ಲಿ ಸಂಬಂಧ ಅದ. ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳು ಏನಿದಾವಲ್ಲ ಇವು ಏನು ವರ್ಗ ಸಂಖ್ಯೆಗಳು. ಇದು 121 ಯಾವುದರ ವರ್ಗ ಸಂಖ್ಯೆ? 11ರ ವರ್ಗ ಸಂಖ್ಯೆ. ಈ 100 ಯಾವುದರ ಸಂಖ್ಯೆ? 10ರ ವರ್ಗ ಸಂಖ್ಯೆ. 10 100. ಈಗ 11ರಲ್ಲಿ 10 ಹೋದ್ರೆ ಎಷ್ಟು ಉಳಿತು? 1 ಉಳಿತಲ್ಲ, ಅದು ಬಂದಿರತಕ್ಕಂಥ ಸಂಖ್ಯೆ. ಈ 2 ಸಂಖ್ಯೆಯನ್ನು ಕೂಡಿಸಿದ್ರೆ 1 ವರ್ಗ ಸಂಖ್ಯೆ ಸಿಗುತ್ತೆ. ಈ 2 ಸಂಖ್ಯೆಯನ್ನು ಸೇರಿಸಿದ್ರೆ 1 ವರ್ಗ ಸಂಖ್ಯೆ ಸೇರುತ್ತೆ. ಆ 2 ವರ್ಗ ಸಂಖ್ಯೆಗಳ ವರ್ಗಮೂಲವನ್ನ ಮೈನಸ್ ಮಾಡಿದ್ರೆ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆ ಸಿಗುತ್ತೆ. ಮುಗ್ದ ಹೋಯ್ತು. ಈಗ 80 2 1 87, 80 80 160, 169 ಆಯ್ತು. 169. ನೆಕ್ಸ್ಟ್ ಇದೆಷ್ಟಾಯ್ತು? 40 70 81 ಆಯ್ತು. ನೋಡ್ರಿ, 2 ವರ್ಗ ಸಂಖ್ಯೆ ಸಿಕ್ಕುವ. ಇದೆಷ್ಟದು? 13ರ ವರ್ಗ ಸಂಖ್ಯೆ. ಮೈನಸ್ ಇದೆಷ್ಟು? 9ರ ವರ್ಗ ಸಂಖ್ಯೆ. 13ರಲ್ಲಿ 9 ಎಷ್ಟು ಉಳಿತು? 4 ಉಳಿತಾನೆ. ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆ ಬಂತ? ಎಸ್, ಸಿಂಪಲ್. ಈಗ ಅದೇ ರೀತಿಯಾಗಿ 79 1 65, 70 130, ಇದು ಒಂದು 14, 144 ಆಯ್ತು. 144 ವರ್ಗ ಸಂಖ್ಯೆ ಆಯ್ತು. ಈಗ 30 40 49 ಆಯ್ತು. ಇದು ಕೂಡ ವರ್ಗ ಸಂಖ್ಯೆ ಆಯ್ತು. ಇದು ಯಾವುದರ ವರ್ಗ? ಇದು 144 ವರ್ಗಮೂಲ ಏನು? 12. 12 144 ಮೈನಸ್ ಇದು ಯಾವುದರ ವರ್ಗಮೂಲ ವರ್ಗ ಸಂಖ್ಯೆ? ಇದು 7ರ ವರ್ಗ ಸಂಖ್ಯೆ. ಅಂದ್ರೆ 49ರ ವರ್ಗಮೂಲ 7. 12ರಲ್ಲಿ 7 ಎಷ್ಟು ಉಳಿತು? ಈಗ 5 ಉಳಿತು ತಾನೆ. ಎಸ್, ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಏನು? 5 ಈಸ್ ರೈಟ್ ಆನ್ಸರ್. ಮುಗಿತು. ಸಿಂಪಲ್ ಆಗಿ ಇರ್ತಕ್ಕಂಥ ಕ್ವಶನ್ಗೆ ಸಿಂಪಲ್ ಆಗಿ ಉತ್ತರ ನೀಡಬಹುದು. 12ರಲ್ಲಿ 7 ಹೋದ್ರೆ 5 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆಯ್ಕೆಯಲ್ಲಿ 5 ಕೊಟ್ಟಿದ್ದಾರೆ. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 10. ಈ ಕೆಳಗಿನ ಯಾವ ರೇಖಾಚಿತ್ರವು ಮಹಿಳೆಯರು, ತಾಯಂದಿರು ಮತ್ತು ಪೋಷಕರ ನಡುವಿನ ಸಂಬಂಧವನ್ನ ಸೂಚಿಸುತ್ತೆ? ನೋಡ್ರಿ, ಮಹಿಳೆಯರು, ತಾಯಂದಿರು ಮತ್ತು ಪೋಷಕರನ್ನ ಪ್ರತಿನಿಧಿಸ್ತಕ್ಕಂಥ ರೇಖಾಚಿತ್ರ ಯಾವುದು? ಇಲ್ಲಿ 3 ವರ್ಗಗಳದಾವ. ಮಹಿಳೆಯಂದ್ರು ಒಂದು ವರ್ಗ, ತಾಯಂದ್ರು ಒಂದು ವರ್ಗ, ಪೋಷಕರು ಒಂದು ವರ್ಗ. ಹಾಗಾದ್ರೆ ಇಲ್ಲಿ ಕೂಡ 3 ರೇಖಾಚಿತ್ರಗಳದಾವು. ಇಲ್ಲಿ ಒಂದು 3 ಅಂದ್ರೆ ಸರ್ಕಲ್ಸ್ ಇದಾವೆ. 3 ವರ್ಗಗಳನ್ನ ಪ್ರತಿನಿಧಿಸ್ತವೆ. ಇಲ್ಲಿ 3 ವರ್ಗಗಳನ್ನ ಪ್ರತಿನಿಧಿಸ್ತವೆ. ಈ ಆಯ್ಕೆ ಅಲ್ಲ, ಇದನ್ನ ತೆಗೆದಾಕ್ ಬಿಡ್ತೀವಿ ಮೊದಲು ನಾವು. ಈ ಆಯ್ಕೆ ತೆಗೆದಾಕ್ ಬಿಡ್ತೀವಿ, ಮುಗಿದೋಯ್ತು, ಸಂಬಂಧ ಇಲ್ಲ. ಯಾಕಂದ್ರೆ 2 ವರ್ಗಗಳದಾವು. ಎಸ್, ಇಲ್ಲಿ ನೋಡಿ ಹೇಳ್ತೀನಿ. ಈ ಮಹಿಳೆಯರು ಮತ್ತು ತಾಯಂದಿರು ಪೋಷಕರ ಬಗ್ಗೆ ವಿವರಣೆ ಮಾಡ್ತೀನಿ. ಎಲ್ಲಾ ತಾಯಂದಿರು ಮಹಿಳೆಯರು, ಓಕೆ ತಾನೆ? ಎಲ್ಲಾ ತಾಯಂದಿರು ಮಹಿಳೆಯರು, ಎಲ್ಲಾ ತಾಯಂದಿರು ಪೋಷಕರು. ಮಹಿಳೆಯರಿಗೆ ಮತ್ತು ಪೋಷಕರಲ್ಲಿ ಕಾಮನ್ ಆಗಿ ಬರ್ತಕ್ಕಂಥವ್ರು ತಾಯಂದಿರು. ಎಲ್ಲಾ ತಾಯಂದಿರು ಪೋಷಕರು, ಎಲ್ಲಾ ತಂದೆ ತಾಯಿಗಳು ಪೋಷಕರು, ತಾಯಂದಿರು ಕೂಡ ಪೋಷಕರು. ಪೇರೆಂಟ್ಸ್, ಇಂಗ್ಲಿಷ್ ಅಲ್ಲಿ ಪೇರೆಂಟ್ಸ್. ಎಲ್ಲಾ ತಾಯಿ ಅಂದ್ರೇನು? ಎಲ್ಲಾ ತಾಯಂದಿರು ಪೇರೆಂಟ್ಸ್, ಎಲ್ಲಾ ತಾಯಂದಿರು ವುಮೆನ್ಸ್. ಕಾಮನ್ ಆಗಿರ್ತಕ್ಕಂಥವ್ರು ಯಾರಾದ್ರೂ? ಈಗ ತಾಯಂದಿರು ಕಾಮನ್ ಆಗಿದ್ರು. ಹಾಗಾದ್ರೆ ನಾವು ರೇಖಾಚಿತ್ರ ಹೆಂಗ್ ಹಾಕ್ಬೇಕು ಇವಾಗ? ಎಸ್, ಇಲ್ಲಿ ನೋಡಿ, ಇದು
ಮಹಿಳೆಯರು ಒಂದು ಗುಂಪು, ಇದು ಮಹಿಳೆಯರದು. ಕಾಮನ್ ಆಗಿ ತಾಯಂದ್ರು ಬಂದಿರ್ತಾನೆ. ಎಸ್, ಕಾಮನ್ ಆಗಿ ಬರ್ತಕ್ಕಂಥವ್ರು ತಾಯಂದಿರು. ಇಲ್ಲಿ ಬರ್ತಕ್ಕಂಥವ್ರು ಯಾರು? ತಾಯಿಯಂದಿರು ಇಲ್ಲಿ ಬರ್ತಾರೆ. ಇದು ಯಾರ್ದು? ಪೋಷಕರದು. ನೋಡ್ರಿ, ಈ ಭಾಗದಲ್ಲಿ ಬರ್ತಕ್ಕಂಥವ್ರು ತಾಯಂದಿರು. ಹಾಗಾದ್ರೆ ದ ರೈಟ್ ಆನ್ಸರ್ ಆಯ್ಕೆ ಒಂದು. ನಾವು ಇದನ್ನೇನಾದ್ರೂ ಎರಡೇ ವರ್ಗಗಳನ್ನು ತೆಗೆದಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ಬರ್ತಕ್ಕಂಥ ಏನಲ್ಲ, ಇವರು ತಾಯಂದಿರು. ನೋಡ್ರಿ, ಈ ಭಾಗದಲ್ಲಿ ಎಲ್ಲಾ ತಾಯಂದಿರು, ಇದು ತಾಯಿ ನೋಡಿ, ಇದು ತಾಯಿ ಕಂಪ್ಲೀಟ್ ಈ ವರ್ಗದಲ್ಲಿ ಬರ್ತಂತ ಇಟ್ಕೊಳ್ರಿ. ನೋಡ್ರಿ, ಎಲ್ಲಾ ತಾಯಂದಿರು ಪೋಷಕರು. ನೋಡ್ರಿ, ಹಿಂಗ ನೋಡಿದಾಗ ಎಲ್ಲಾ ತಾಯಂದಿರು ಮಹಿಳೆಯರು. ಹಿಂಗ ನೋಡಿದಾಗ ಈ ಸರ್ಕಲ್ ಈ ಕಂಪ್ಲೀಟು ಇದು ತಾಯಂದ್ರ ವರ್ಗ ಅಂತಾರೆ ಇದು. ಎಸ್, ಹಿಂಗ ನೋಡಿದಾಗೆ ಎಲ್ಲಾ ತಾಯಂದ್ರು ಮಹಿಳೆಯರಾಗ್ತಾರೆ. ಹಿಂಗ ನೋಡಿದಾಗೆ ಎಲ್ಲಾ ತಾಯಂದ್ರು ಪೋಷಕರಾಗ್ತಾರೆ. ಹಾಗಾದ್ರೆ ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥವ್ರು ಏನಾಗ್ತಾರೆ? ತಾಯಂದ್ರು ಆಗ್ತಾರೆ. ದ ರೈಟ್ ಆನ್ಸರ್ ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ನಾವೇನಾದ್ರೂ ಮೊದಲು ಇಲ್ಲಿ 3 ವರ್ಗಗಳದವಂತೇಳಿ ಇದನ್ನ ಮೊದಲು ಎಲಿಮಿನೇಟ್ ಮಾಡಿ ಈ 3ರಲ್ಲಿ ಯಾವ್ದಾದ್ರು ಒಂದು ಹಾಕಿಬಿಟ್ರೆ ತಪ್ಪಾಗ್ಬಿಡುತ್ತೆ. ಕ್ಲಿಯರ್ ಆಗಿ ಅರ್ಥ ಆಯ್ತು ನಿಮ್ಗೆ? ಎಲ್ಲಾ ನೋಡ್ರಿ, ಇಲ್ಲೇ ಸಿಕ್ ನಮಗೆ ಎಲ್ಲಾ ತಾಯಂದ್ರು, ಇದು ತಾಯಂದ್ರು ತಾನೆ. ಎಸ್, ಎಲ್ಲಾ ತಾಯಂದ್ರು ಪೋಷಕರು ಒಳಗಡೆ ಬಂದ್ರು, ಎಲ್ಲಾ ತಾಯಂದ್ರು ಮಹಿಳೆಯರು ಒಳಗಡೆ ಬಂದ್ರು. ಹಾಗಾದ್ರೆ ತಾಯಂದಿರ್ತಕ್ಕಂಥ ಸರ್ಕಲ್ ಇದಾಯ್ತು. ಹಾಗಾದ್ರೆ ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಈ ರೀತಿ ನಾನು ಫಸ್ಟ್ ಟೈಮ್, ಇದು ಕೂಡ ಎಕ್ಸಾಮ್ ಅಲ್ಲಿ ನಾನು ಈ ರೀತಿ ಬಿಡಿಸ್ತಿರ್ತಕ್ಕಂಥ ಫಸ್ಟ್ ಟೈಮ್ ಕ್ವಶನ್ ಇದು. ವೆನ್ ರೇಖಾಚಿತ್ರ ಇಲ್ಲಿ 3 ತಂದ್ರೆ ಇಲ್ಲಿ 3 ಹುಡುಕ್ತಾ ಇದ್ದೆ ನಾನು ಕೂಡ. ಆದ್ರೆ ಇದನ್ನ ವಿವರಣೆ ಮಾಡಿದಾಗ ಬೇರೆ ರೀತಿಯಲ್ಲಿ ಬಂತು. ಕ್ಲಿಯರ್ ಗೊತ್ತಾಯ್ತು? ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ಫ್ಲವರ್ ಅನ್ನ 20 ಎಂದು ಮತ್ತು ಗಾರ್ಡನರ್ ಅನ್ನ 26 ಎಂದು ಕೋಡ್ ಮಾಡಿದರೆ ಫ್ಲವರ್ ಗಾರ್ಡನರ್ ಅನ್ನ ಹೇಗೆ ಕೋಡ್ ಮಾಡಲಾಗುತ್ತೆ? ನೋಡ್ರಿ, ಫ್ಲವರ್ ಅನ್ನ 20 ಅಂತ ಗುರುತು ಮಾಡ್ತಾರಂತೆ, ಸಂಕೇತಿಸ್ತಾರಂತೆ. ಗಾರ್ಡನರ್ನ 26 ಎಂದು ಸಂಕೇತಿಸ್ತಾರಂತೆ. ನಾನು ಇದನ್ನ ನಿಶ್ಚಯ ಮಾಡ್ತೀನಿ, ಏನೇನು ಮಾಡಲ್ಲ. ಇದು ನೇರವಾಗಿ ಕೊಟ್ಟಿರೋದ್ರಿಂದ, ಫ್ಲವರ್ ಗಾರ್ಡನರ್ ಅಂತ ಕೊಟ್ಟಿರೋದ್ರಿಂದ ಇದ್ರದ್ದು 20, ಇದ್ರದ್ದು ಒಂದು 26, ಟೋಟಲ್ ಸೇರಿಸಿದ್ರೆ 46 ಅಂತೇಳಿ ನಾನು ಉತ್ತರ ಕೊಡ್ತೀನಿ. ಬೇಕಾದ್ರೆ ತಾವ್ ಯಾರಾದ್ರೂ ಸರ್ ಇದು ಬೇರೆ ರೀತಿಯಲ್ಲಿ ಬರ್ತನೋರು ಆಯ್ಕೆಗಳು ಕೂಡ ಇದಾವೆ, 4 ಆಯ್ಕೆಗಳು ಬೇರೆ ರೀತಿಯಲ್ಲಿ ಕೂಡ ಅದಕ್ಕೆ ಉತ್ತರ ನೀಡಿದ್ರೆ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ. ನನ್ನ ಪ್ರಕಾರ ಇದು 20 ಮತ್ತು 26, 46 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಈ GTTC ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ 11 ಕ್ವಶನ್ಗಳನ್ನ ಸುಲಭವಾಗಿ ಹೇಳ್ಕೊಟ್ಟಿದ್ದೇನೆ ಅಂತ ನನ್ನ ಭಾವನೆ. 4ನೇ ಕ್ವಶನ್ ಸ್ವಲ್ಪ ದೊಡ್ಡದಿದೆ, ಅದನ್ನು ವಿವರವಾಗಿ 4 ಆಯ್ಕೆಗಳ ಮುಖಾಂತರ ವಿವರವಾಗಿ ಹೇಳಿದ್ದೀನಿ. ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳು ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.